ವಿಜಯ್ ಆ ಕಾರ್ಗಿಲ್ ವಿಜಯ ದಿವಸದ ಸಹ ಇವತ್ತು 26ನೇ ದೇಶವನ್ನು ಕಾಯ್ದಿರ್ತಕ್ಕಂಥ ಯೋಧರು ಹಾಗೆ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ಎಲ್ಲ ರಾಜ್ಯ ಗೌರವಾನ್ವಿತರು ಹಾಗೂ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ತಾಲೂಕು ವರದಿಗಾರರು ಮತ್ತು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಎಲ್ಲರೂ ಶುಭಾಶಯ ನೀಡುತ್ತಾ ಎಲ್ಲರನ್ನು ಆಗಮಿಸುತ್ತಿದ್ದೇವೆ. ಮೊದಲಿಗೆ ನಿವೃತ್ತಿ ಸುಬೇದಾರ್ ಮೇಜರ್ ಸೌರಿನಾಥನ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸಹ ವೇದಿಕೆಗೆ ಆಗಮಿಸಬೇಕು. ನಮ್ಮ ಜಿಲ್ಲಾ ಗೌರವ ಕಮಿಷನರ್ ರಾಜ್ಕುಮಾರ್ ಸರ್ ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮೆಲ್ಲರ ಮಧ್ಯೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಒಂದೆರಡು ಮಾತನ್ನ ನಾನು ತಿಳಿಸ್ತೇನೆ. ಏನು ಕಾರ್ಗಿಲ್ ವಿಜಯ ದಿವಸದಿತ್ತು, ಈ ವಿಜಯ ದಿವಸನ ನಾವು ನಮ್ಮ ಕನ್ನಡ ಪರ ಸಂಘಟನೆ ವತಿಯಿಂದ ಸುಮಾರು ಒಂದು 12ರಿಂದ 13 ವರ್ಷಗಳ ಕಾಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಿ ಸುಮಾರು ಒಂದು 400ಕ್ಕೂ ಹೆಚ್ಚು ಯೋಧರಾಗ್ಬೋದು. ಬಹುಶಃ ನಮಗೆ ಒಂದು ಒಳ್ಳೆಯ ಸುದ್ದಿನ ಇವತ್ತು ನಮ್ಮ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಜೊತೆಯಲ್ಲಿ ಇವತ್ತಿನ ದಿವಸ ಈ ಒಂದು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಜೊತೆಯಲ್ಲಿ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಅವರೆಲ್ಲ ನಮ್ಮ ಜಿಲ್ಲಾ ಘಟಕಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಕಾರ್ಯಕ್ರಮವನ್ನ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತೆ ವಿಶೇಷವಾಗಿ ನಿವೃತ್ತ ಮೇಜರ್ ಸುಬೇದಾರ್ ಸೌರಿನಾಥನ್ ಅವರು ಭಾರತದ ಒಂದು ತ್ರಿವರ್ಣ ಧ್ವಜವನ್ನ ಆರಿಸುತ್ತಾ ಗಿಡಕ್ಕೆ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ. बोलो भारत माता की जय, बोलो भारत माता की जय, बोलो भारत माता की जय. वंदे मातरम, वंदे मातरम, वंदे मातरम. जय हिंद, जय हिंद. ಇವತ್ತು ಕಾರ್ಗಿಲ್ ವಿಜಯೋತ್ಸವದ ದಿನ ಅಂದ್ರೆ ಮೇ 3ನೇ ತಾರೀಕು ನಮ್ಮ ಇಂಡಿಯನ್ ಆರ್ಮಿ ಕಾರ್ಗಿಲ್ ಯುದ್ಧಕ್ಕೆ ಸಿದ್ಧತೆ ನಡೆಸಿಕೊಂಡು ಆವತ್ತು ಯುದ್ಧಕ್ಕೆ ತುಂಬಿರ್ತಕ್ಕಂಥ ದಿನ. ಅದು ಸತತವಾಗಿ ಸುಮಾರು 3 ತಿಂಗಳ ಕಾಲ ಅಂದ್ರೆ 2 ತಿಂಗಳು 3 ವಾರ 2 ದಿನ ಯುದ್ಧ ನಡೆಯಿತು. ಇದು ಒಂದು ಮಹತ್ವದ ಯುದ್ಧ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ. ಕೊನೆಗೆ 26ರ ತನಕ ಅಂದ್ರೆ ಇವತ್ತಿನ ದಿನ 1999 ಅಲ್ಲಿಗೆ ಪಾಕಿಸ್ತಾನ ಇಂಡಿಯನ್ ಆರ್ಮಿನ ಫೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಸುಮಾರು 527 ಜನ ನಮ್ಮ ಭಾರತದ ಯೋಧರು ಹುತಾತ್ಮರಾದರು. 1300ಕ್ಕಿಂತ ಹೆಚ್ಚು ಯೋಧರು ಗಾಯಗೊಂಡರು. ಆದ್ರೂ ಇಂಜರಿಲಿಲ್ಲ. ಕೊನೆಗೆ ಆ ವಿಜಯದ ದಿನ ನಮ್ದಾಗಿತ್ತು. ನಮಗೆ ಹೋಲಿಸಿದ್ರೆ ಪಾಕಿಸ್ತಾನದವರು ಇನ್ನೂ ಜಾಸ್ತಿ ಸಂಖ್ಯೆ ಅಫಿಷಿಯಲಿ ಅವ್ರು ಡಿಸ್ಕ್ಲೋಸ್ ಮಾಡಿಲ್ಲ ಈ ತನಕ. ಸುಮಾರು 700ಕ್ಕಿಂತ ಹೆಚ್ಚು ಯೋಧರು ಅಲ್ಲಿನ ಯೋಧರು ಕೂಡ ಬಳಗಿದ್ದಾರೆ. ಬಟ್ ಯಾಕೆ ನಾವು ವಿಜಯೋತ್ಸವವನ್ನು ಆಚರಿಸ್ತೀವಿ ಅಂತಂದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಇಂಥ ಒಂದು ಕರಾಳ ಹಾಗೂ
ಕ್ಲಿಷ್ಟಕರವಾಗಿರ್ತಕ್ಕಂಥ ಆ ಸನ್ನಿವೇಶ ಮತ್ತು ಸ್ಥಳದಲ್ಲಿ ಯುದ್ಧ ನಡೆದು ಗೆದ್ದಿರ್ತಕ್ಕಂಥದ್ದು ನಿಜವಾಗ್ಲೂ ಅಂಥ ಸುಲಭ ಏನಲ್ಲ. ಅಲ್ಲಿ ಹೆಂಗಿತ್ತಂತಂದ್ರೆ ಯುದ್ಧ ಸಾರಾ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಆ ಲಡಾಖ್ ಅಂತಕ್ಕಂಥ ಆ ಶಿಖರಗಳಲ್ಲಿ ಪ್ರತಿಯೊಂದು ಹೆಜ್ಜೆ ಇಡೋದು ಕೂಡ ಯುದ್ಧನೇ. ಬೇರೆಯವ್ರ ಜೊತೆ ಸೆಣಸಾಡೋದು ಯುದ್ಧ ಅಲ್ಲ, ಪ್ರತಿ ಹೆಜ್ಜೆ ಇಡೋದು ಕೂಡ ಯುದ್ಧ ತರ ಇತ್ತು. ಯಾಕಂತಂದ್ರೆ ಆ ಚೂಪಾದ ಕಲ್ಲುಗಳ ಮೇಲೆ ಶಿಖರಗಳಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಂತ ಈಸಿ ಸ್ಥಳ ಅಲ್ಲ ಅದು. ಲಡಾಖ್ ಅಂದ್ರೆ ಸುಮಾರು ಶ್ರೀನಗರದಿಂದ ಆ ಕಡೆ ಒಂದು 200-210 ಕಿಲೋಮೀಟರ್ ಈಸ್ಟ್ಗೆ ಹೋದ್ರೆ ಸಿಗುತ್ತೆ. ಎಲ್ಲಾನು ಕೂಡ ಶಿಖರಗಳಲ್ಲಿ. ಇನ್ನೊಂದೇನಂತಂದ್ರೆ ಚಳಿಗಾಲದಲ್ಲಿ ತುಂಬಾ ಫ್ರೀಜಿಂಗ್ ಪಾಯಿಂಟ್, ಬೇಸಿಗೆ ಕಾಲದಲ್ಲಿ ತುಂಬಾ ಟೆಂಪರೇಚರ್. ಅಂಥ ಸಂದರ್ಭದಲ್ಲೂ ನಮ್ಮ ಯೋಧರು 3 ತಿಂಗಳ ಕಾಲ ಅವ್ರ ಜೊತೆ ಯುದ್ಧ ಮಾಡಿ ಗೆದ್ದು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ನಮ್ಮ ಹಿಸ್ಟ್ರಿಯಲ್ಲೇ ಬಹಳ ಮಹತ್ವದ ದಿನ ಅಂತ ನಾವು ಅಂದ್ಕೊಳ್ತೀವಿ. ಸೊ ನಾನು ಸ್ವಲ್ಪ ಕಾರ್ಗಿಲ್ ಯುದ್ಧದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ, ನಮ್ಮ ಸಂಘದ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಸಂಘದವರೇ ಇರೋದ್ರಿಂದ ಸಂಘದ ಬಗ್ಗೆ ಹೇಳ್ತೀನಿ. ಅಲ್ಲಿರ್ತಕ್ಕಂಥ ಸುಮಾರಷ್ಟು ಟ್ರೂಪ್ಸ್ ಇತ್ತು. ಅದರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಯೋಗೇಂದರ್ ಸಿಂಗ್, ಇನ್ನೂ ಕೂಡ ಸಂಜಯ್ ಕುಮಾರ್ ರೈಫಲ್ ಮ್ಯಾನ್, ಅವರೆಲ್ಲನೂ ಕೆಲವು ಟ್ರೂಪ್ಗಳನ್ನ ಮುಂದಾಳತ್ವ ವಹಿಸಿರ್ತಕ್ಕಂಥ ಕ್ಯಾಪ್ಟನ್ಸ್. ಕ್ಯಾಪ್ಟನ್ ಬತ್ರಾ ಏನ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಈ ಯುದ್ಧದಿಂದ ನಾವು ಹಿಂಜರಿಯೋದಿಲ್ಲ, ಅಂದ್ರೆ ಇನ್ನೂ ವಾಪಸ್ ಬರೋದಿಲ್ಲ. ಅಲ್ಲಿ ಲಡಾಖ್ ಅಲ್ಲಿ ಅಂದ್ರೆ ಆ ಕಾರ್ಗಿಲ್ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ನಾವು ತ್ರಿವರ್ಣ ಧ್ವಜವನ್ನ ಆರ್ಸಿಯೇ ನಾನು ಹಿಂದಿರುತ್ತೇನೆ. ಬೈ ಚಾನ್ಸ್ ನಾನು ಆ ಯುದ್ಧದಲ್ಲಿ ಮಾಡಿದ್ರೆ ಅದೇ ತ್ರಿವರ್ಣ ಧ್ವಜವನ್ನು ಹೊತ್ಕೊಂಡು ನಾನು ಅಂದ್ರೆ ಹಿಂದಿರುತ್ತೇನೆ ಅಂತ. ಯಾವುದೇ ಕಾರಣಕ್ಕೂ ನಾವೇನ್ ಹೇಳ್ತೀವಿ ಅದನ್ನ ಡೂ ಆರ್ ಡೈ ಅಂತ ಹೇಳ್ತೀವಿ. ಅವನು ಬಹಳ ಚೆನ್ನಾಗಿ ಹೇಳಿದ್ದಾನೆ ಇಂಗ್ಲಿಷ್ ಅಲ್ಲಿ. ಐ ವಿಲ್ ಕಮ್ ಬ್ಯಾಕ್ ಓನ್ಲಿ ಆಫ್ಟರ್ ಹಾಯ್ಸ್ಟಿಂಗ್ ಟ್ರೈಕಲರ್, ಅದರ್ವೈಸ್ ಐ ವಿಲ್ ಟರ್ನ್ ವಿತ್ ಇನ್ ರಾಕ್ಡ್ ಇನ್ ಇಟ್ ಅಂತ. ಅಂದ್ರೆ ಒಂದು ತ್ರಿವರ್ಣ ಧ್ವಜ ಆರಿಸಿ ಬರ್ತೀನಿ, ಇಲ್ಲಾಂತಂದ್ರೆ ಅದನ್ನು ಸುತ್ತಕೊಂಡು ನಾನು ವಾಪಸ್ ಬರ್ತೀನಿ. ಅಷ್ಟು ತನಕ ನಾನು ಕಥೆನೇ ಇಲ್ಲ, ಇಂಜರಿತಕ್ಕಂಥ ಮಾತೇ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಇಂಡಿಯನ್ ಆರ್ಮಿ ನಮ್ಮ ಯೋಧರಿಗೆ ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ಒಂದು ಭಕ್ತಿಯನ್ನ ಎತ್ತು ತೋರಿಸ್ತಕ್ಕಂಥ ಒಂದು ಸನ್ನಿವೇಶ, ಅದು ನಾವು ವರ್ಣಿಸ್ಲಿಕ್ಕೆ ಅಷ್ಟು ಈಸಿ ಅಲ್ಲ. ಯುದ್ಧ ಅಂತಂದ್ರೆ ಈಗ ಯುದ್ಧ ಅಂತಂದ್ರೆ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆತರ ಸನ್ನಿವೇಶಗಳಿದೆ. ಅಂತಹ ಸನ್ನಿವೇಶದಲ್ಲೂ ಅಂತಹ ಕಾಲಘಟ್ಟದಲ್ಲೂ ಎದೆ ಉಬ್ಬಿಸಿ ಮುಂದೆ ಹೋಗಿ ಮುಂದೇಟು ಕೂಡ ಚಿಂತೆ ಮಾಡದೆ ಪಾಕಿಸ್ತಾನದವರನ್ನು ಸೋಲಿಸಿ ವಿಜಯ ಹೊಂದಿರತಕ್ಕಂಥ ದಿನ ನಾವು ಕಾರ್ಗಿಲ್ ವಿಜಯೋತ್ಸವನ್ನ ಆಚರಣೆ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈ ದೇಶಕ್ಕೆ ಅವರ ಸೇವೆಯನ್ನ ಮುಡುಪಾಗಿರ್ತಕ್ಕಂಥ ಸರ್ ಅವರು ನಿವೃತ್ತ ಸುಬೇದಾರ್ ಮೇಜರ್ ಸೌರಿನಾಥನ್ ಅವರಿಗೆ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಾಗಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತ ಅನ್ಕೊಳ್ತೀವಿ. ಸಂಘದ ವಿಚಾರಕ್ಕೆ ಬಂದ್ರೆ, ಇದು ನಾವು ಕೋಲಾರ ಜಿಲ್ಲಾ ಘಟಕ 6 ವರ್ಷ ತುಂಬಿ 7ನೇ ವರ್ಷಕ್ಕೆ ನಾವು ಕಲಿತಿದ್ದೀವಿ. ಸುಮಾರು 7 ವರ್ಷಗಳ ಹಿಂದೆ ನಮ್ಮ ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕಂಥ ಕಲಾವಿದ ವಿಷ್ಣು ಸರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಇವತ್ತು ಎಲ್ಲೆಡೆ ಸಂಘಟನೆಗಳನ್ನು ಆರಂಭ ಮಾಡಿದೆ. ಅಂದ್ರೆ ಅಂದು ಸಸಿಯಾಗಿ ನೆಟ್ಟಿರ್ತಕ್ಕಂಥ ಒಂದು ಚಿಕ್ಕ ಗಿಡ ಈಗ ಎಮ್ಮರವಾಗಿ ಬೆಳೀತಾ ಇದೆ. ನಮ್ಮಲ್ಲಿ ಕೆಲವರಲ್ಲಿ ಅಂದ್ರೆ ಆ ಮನಸ್ಸಲ್ಲಿ ಇರಬಹುದು, ಏನಪ್ಪಾ ಇತರ ಸಂಘಟನೆಗಳಲ್ಲಿ ಕಂಪೇರ್ ಮಾಡಿದ್ರೆ ನಾವಿನ್ನೂ ಬೆಳಿಬೇಕಿದೆ,
ನಮ್ಗೆ ಇನ್ನೂ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ, ಇತರ ಸಂಘಟನೆಗಳಿಗೆ ಸಿಕ್ಕಷ್ಟು ಸೌಲಭ್ಯ ಆಗಲಿ ಮಾನ್ಯತೆ ಆಗಲಿ ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಕೂಗು ಅಥವಾ ಕೊರಗು ಇರ್ಬೋದು, ಇಲ್ಲ ಅಂತಲ್ಲ, ಖಂಡಿತ. ಆದ್ರೆ ಅವರು ಗಿಡ ನೆಟ್ಟು ಸಸಿ ನೆಟ್ಟು ವರ್ಷಾನುಗಟ್ಟಲೆ ಆಗಿದೆ, ದಶಕಗಳಾಗಿದೆ. ಅದು ಎಮ್ಮರ ಅಲ್ಲ, ಆಲದ ಮರ ಆಗುತ್ತಿದೆ. ಅವ್ರು ಹಾಕಿರ್ತಕ್ಕಂಥದ್ದಲ್ಲ, ಅವರಪ್ಪ ಅಜ್ಜ ತಾತ ಅಲ್ಲಿಂದ ಬಂದಿರತಕ್ಕಂಥ ಮರ ಎಮ್ಮರ ಆಗಿದೆ, ಇವತ್ತು ಫಸಲು ಬಿಡ್ತಾ ಇದೆ, ಅನುಭವಿಸ್ತಾ ಇದೆ. ನಮ್ದು ಸಂದೇಹ ಇಲ್ಲ, ಸಸಿಯಾಗಿರ್ತಕ್ಕಂಥದ್ದು ಇವತ್ತು ಮರ ಆಗಿದೆ, ಎಮ್ಮರ ಆಗಿ ಬೆಳೀತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಬೇರನ್ನ ಬಿಡ್ತಾ ಇದೆ. ಇನ್ನು ಕೆಲವು ವರ್ಷಗಳು ನಾವು ಕಾಯ್ಬೇಕಿದೆ. ಖಂಡಿತ ಅವ್ರಿಗೆ ಏನ್ ಪ್ರತಿಫಲ ಸಿಗ್ತಾ ಇದೆಯೋ ಅಷ್ಟಷ್ಟು ಮತ್ತಷ್ಟು ಪ್ರತಿಫಲ ನಮ್ಗೆ ಸಿಗ್ತಾ ಇದೆ ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರೂ ಕೂಡ ಇರಬೇಕಾಗಿದೆ. ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನ ಪರಿಗಣಿಸಿದ್ರೆ ಖಂಡಿತ ಆರಂಭದಿಂದಲೂ ಕೂಡ ನಮ್ಮ ಸಂಘಟನೆ ಮಾದರಿಯಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಖಂಡಿತ ನಾನು ಬಯಸ್ತೇನೆ. ಪ್ರತಿ ವರ್ಷನೂ ಕೂಡ ಗುರುತರ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ. ಉದಾಹರಣೆಗೆ ಕೋವಿಡ್ ಟೈಮಲ್ಲಿ ಇತರ ಸಂಘಟನೆಗಳು ಅಂದ್ರೆ ಪತ್ರಕರ್ತ ಸಂಘಟನೆಗಳು ಸುಮ್ಮನಿದ್ರು ಸಹ ನಮ್ಮ ಬಂಗಾರಪೇಟೆ ಸಂಘಟನೆ ಸುಮಾರು 20 ರಿಂದ 25 ದಿನಗಳ ಕಾಲ ಕಲಾವಿದ ವಿಷ್ಣು ಸರ್ ಅವರ ಮಾರ್ಗದರ್ಶನದಲ್ಲಿ ಟೈಗರ್ ಮಂಜುನಾಥ್ ಮತ್ತೆ ಆಗಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಹೋಗಿ ಊಟವನ್ನ, ಆ ಊಟದ ಪಾಕೆಟ್ಗಳನ್ನ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ನಮ್ಗೆ ಗರ್ವ ಇದೆ. ಇಂತಹ ಕೆಲಸಗಳು ಮಾಡಬೇಕಾದ್ರೆ ಅದು ನಮ್ಮ ಸಂಘಟನೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಮತ್ತೆ ಒತ್ತಿ ಹೇಳ್ತೀನಿ. ಸೊ ಹೀಗೆ ಖಂಡಿತ ಸಮಾಜಕ್ಕೆ ಮಾದರಿಯಾಗಿ ನಮ್ಮ ಸಂಘಟನೆ ನಡೀತಾ ಬಂದಿದೆ. ಮುಂದೆನೂ ಕೂಡ ಹಾಗೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂಥ ಆಶಾಭಾವನದೊಂದಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಜರ್ನಲಿಸಂ, ಪತ್ರಿಕೋದ್ಯಮ ಇದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಸಂಖ್ಯೆ ನಿರಂತರವಾಗಿ ತೊಡಗಿಸ್ಕೊಳ್ತಾ ಇದೆ, ನಿರಂತರವಾಗಿ. ಆದ್ರೆ ಆ ಪತ್ರಕರ್ತ ವ್ಯಕ್ತಿ ಬಹುಶಃ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಾಗ್ಲಿ ಅಥವಾ ಆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಳೋದ್ರಲ್ಲಿ ಆ ವ್ಯಕ್ತಿಗೂ ಸಹ ಇವತ್ತು ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಟಿವಿ ಜೊತೆಯಲ್ಲಿ ಅವರು ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸೌರಭ ನಾಗರಾಜ್ ಸರ್ ವಹಿಸಿಕೊಂಡಿರ್ತಾರೆ. ಕಾರ್ಯಕ್ರಮದ ಕುರಿತು ಈಗ ಏನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತ ನಿವೃತ್ತ ಸುಬೇದಾರ್ ಮೇಜರ್ ಸೌರಿನಾಥನ್ ಅವರು ಮಾತನಾಡಬೇಕಂತ ಮನವಿ ಮಾಡ್ತಾರೆ. ಇಲ್ಲಿ ನಡೆದ DC ಮತ್ತೆ AD ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಇದರಲ್ಲಿ ಬಂದು ಭಾಗವಹಿಸಿದರು. ಸುಮಾರು ಒಂದು 30,000 ಜನ ಸೇರಿದ್ದಾರೆ. ಇವತ್ತು ಸಾಯಂಕಾಲಕ್ಕೆ ಅವರಿಗೆ ಸನ್ಮಾನ 10 ಜನ ನಮ್ಮ ಶ್ರೀನಿವಾಸಪುರ ಇದರಲ್ಲಿ ಕೂಡ ಸತ್ತಿದ್ದಾರೆ. ಒಬ್ಬ ಕ್ಯಾಪ್ಟನ್, ಒಬ್ಬ ಮುಸ್ಲಿಮ್ಸ್ ಇಟ್ಟಿದ್ದಾರೆ. ಅಲ್ಲಿ ಫೋಟೋ ಇಟ್ಟಿದ್ದೀರಿ ನಾವು. ಅದನ್ನ ನೀವು ಬಂದು ಕ್ಯಾಂಡಲ್ ಹಚ್ಚಬೇಕಂತ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತೀನಿ. ನಾವು ಇರ್ತೀವಿ, ದೊಡ್ಡ ಗಡ್ಡಿ ವ್ಯಕ್ತಿಗಳಿಗೆ ನಾವು ಸನ್ಮಾನ ಮಾಡ್ತೀವಿ, ಬಂದು ನೀವು ಮಾಡಿ. ಹೀಗಾಗಿ ಇಲ್ಲಿ ಕರೆದಿದ್ದೇನೆಂದರೆ ಕಾರ್ಗಿಲ್ ಮಾಡೋದಕ್ಕೆ ನಾವು ಕಾರ್ಗಿಲಲ್ಲಿ ಇಲ್ಲ. ಆ್ಯಕ್ಚುಲಿ ನಾನು 71 ವಾರ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ 3 ಜನ ಆರ್ಮಿ ಆಗಿದ್ದೀರಿ, ಆರ್ಮಿಯಲ್ಲಿ ಇದ್ದೀರಿ. 62 ಅಲ್ಲಿ ನಮ್ಮ ತಂದೆ ಇದ್ದರು, 65 ಅಲ್ಲಿ ನಮ್ಮ ಅಣ್ಣ ಇದ್ದರು, 71 ಅಲ್ಲಿ ನಾವು 3 ಜನನೂ ಎಮರ್ಜೆನ್ಸಿಲಿ ಇದ್ವಿ. ಇದರಲ್ಲಿ ನಮ್ಮ ಅಣ್ಣ 71 ಅಲ್ಲಿ ನಂತರ ವಯಸ್ಸಲ್ಲಿದ್ದರು.
ನಾನು 71 ವಾರದಲ್ಲಿದ್ದೆ. ಅವ್ರನ್ನ ಕಾಲ್ ಮಾಡಿದ್ರು, ಬಂದಿಲ್ಲ ಕಾರ್ಯ ಎದುರಿಗೆ. ಹಾಗಾಗಿ ಅವ್ರನ್ನ ನಾವು ಬಂದ ಮೇಲೆ ಅವರಿಗೆ ಫೀಲ್ಡ್ ಪನಿಷ್ಮೆಂಟ್. ಫೀಲ್ಡ್ ಪನಿಷ್ಮೆಂಟ್ ಅಂದರೆ ತುಂಬ ಸಖತ್ತಾಗಿದೆ. ಎಷ್ಟೋ ಜನ ಇವರು ನಾವು 62, 65 ಸತ್ತಿದ್ದಾರೆ. ಆಗಿರೋವಾಗ ನಾವು 71 ಕರೆದ್ರಿ. ಇವರು ನಮ್ಮ ಅಣ್ಣನೇ ಬಂದಿಲ್ಲ. ಅವನಿಗೆ ಈ ಗಾಡಿಯಲ್ಲಿ ಕೈ ಕಟ್ಟಿಬಿಟ್ಟು 2 ಕೈ 2 ದಿವಸ ಆಗಿದೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಇರೋದು. ನಮ್ಮ ತಾಯಿಗೆ 11 ಜನ, ಅಣ್ಣ ಒಂದು ಸರ್ಕಲ್ ಆಗಿದ್ದಾರೆ, ಇಬ್ಬರು ಇರೋದು ನಾವು. ಈಗ ನಾನು 71 ವಾರ ಮಾಡಿ ಸುಮಾರು 65 ಬಿಟ್ಟಿರುವಾಗ ಟವರ್, ನಾರಾಯಣಪುರ ಟವರ್ ಅಂತ ಜಮ್ಮುಲ್ಲಿ ಇದೆ, ಅದನ್ನು ನಾವು 71 ತಗೊಂಡು ನಮ್ಮಲ್ಲಿ ಅಷ್ಟು ನಮ್ಮ ಒಬ್ಬೇ ಗನ್ನು ನಾವು ಹೇಳಿದ್ರಿ ಏನು ಇದು ಬರುತ್ತೆ ಮಲ್ಗೋಡು ಕೆಳಗಡೆ ಅಂತ ಒಂದು ಮಾಡಿಲ್ಲ ನಮ್ಮ ಕರ್ನಾಟಕದವರು. ಮತ್ತೆ ಒಬ್ಬನು ಕಾಟ್ಪಡಿ ಅದು ಸೀಲಿಂಗ್ ಹೊಡೆದು ಇದು ಏನೇನಲ್ಲ ಅವನ್ನ ಕಟ್ ಮಾಡಿಬಿಟ್ಟು ಒಬ್ಬನೇ ಸತ್ತಿದ್ದೆ ನಮ್ಮ ಗಣ್ಣಲ್ಲಿ. ಹಾಗಿರಾಗಿ ಇವತ್ತು ಕಾರ್ಗಿಲಲ್ಲಿ ಹಮ್ಮಿಕೊಂಡಿದ್ದೀರಿ. ನನಗೆ ತುಂಬ ಸಂತೋಷ. ಇದುವರೆಗೂ ಈ ಸಂಘಟನೆಗಳಲ್ಲಿ ನಾನು ಭಾಗವಹಿಸಿಲ್ಲ, ಇಷ್ಟು ಜನನೂ ನೋಡಿಲ್ಲ. ಆ್ಯಕ್ಚುಲಿ ಇದು ನೋಡ್ಬೇಕಂದ್ರೆ ನನಗೆ ಸಂಘಟನೆ ಇನ್ನೂ ಮೇಲಕ್ಕೆ ಬರಬೇಕಂತ ನಾನು ದೇವರನ್ನ ಆರೈಸ್ಕೊಳ್ತೀನಿ. ಈಗಿರೋರಿಗೆ ನಾನು ಇಷ್ಟು ವರ್ಷ ನನಗೆ 76 ನಡೀತದೆ ವಯಸ್ಸು. ದೇವರು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಬೀಳಲಿ. ಮತ್ತೆ ನಾವು ಈಗಲೂ ಕೂಡ ಆಗಲಿ, ಈಗ ಸಿಂಧು ಇದು ನಡೀತು, ನಾನು ಮಾತಾಡಿದ್ದೀನಿ ಟಿವಿಯಲ್ಲಿ ಕೂಡ. ನಾವು ಹೋಗೋದಕ್ಕೆ ಇವಾಗ ಕೂಡ ರೆಡಿ ಆಗಿದೆ. ಯಾಕಂದರೆ ಇವಾಗೆಲ್ಲ ಹೊಸ ಗನ್ಸ್ ಬಂದಿದೆ, ಹಳಬರು ನಾವಲ್ಲ, ಅವರಿಗೆ ನಾವು ಸಹಾಯ ಮಾಡೋದು. ಕಾರ್ಗಿಲ್ ಬಾರ್ಡರಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಆ ಟೈಮಲ್ಲಿ ಹೆಲಿಕಾಪ್ಟ್ರಲ್ಲಿ ಫಸ್ಟ್ ಫ್ಲೈಟ್ ಲಾಸ್ಟ್ ಫ್ಲೈಟ್ ಅಂತ ಇರ್ತದೆ. ಆಗ ನಾವು ಡಿಟ್ಯಾಚ್ಮೆಂಟು ಒಬ್ಬ ಹೌಲ್ದಾರ್ ಇರ್ತಾನೆ, ಹೌಲ್ದಾರಿಗೆ 5 ಡಿಟ್ಯಾಚ್ಮೆಂಟ್ ಆಗಿರ್ತೀವಿ. ನಾವು ಡಿಗ್ಗಿಂಗ್ ಮಾಡಿ ಅದರಲ್ಲಿ ಕೂತಿರ್ತೀವಿ. ಲಾಸ್ಟ್ ಫ್ಲೈಟಲ್ಲಿ ನಮಗೊಂದು ಹೆಲಿಕಾಪ್ಟ್ರಲ್ಲಿ ಊಟ ಹಾಕ್ತಾನೆ. ನಾನಾದರೂ ಹೊಸಾಗಿದ್ದೆ. ಆಗಿರುವಾಗ ನಮ್ಮ ಇವರು ಹೇಳಿದ್ರು ನಂಬರ್ 1 ಊಟ ಚೆಲ್ತದ ಮೇಲಿಂದ ನಾವು ತಗೊಂಡು ಬಂದ್ವಿ. ಹೋದರೆ ಏನು ಊಟ ಹಾಕಿದ್ದಾನೆ ಅಂತ ಮೇಲೆ ಲಾಸ್ಟಲ್ಲಿ ಚೆಲ್ಬಿಟ್ಟು ಹೋದ ಬಾರ್ಡ್ರಲ್ಲಿ. ಅದನ್ನು ನಾವು ಅಪೋಷನಲ್ಲಿ ಹೋಗಿ ಆ ರೊಟ್ಟಿನ ತೊಗೊಂಡು ಬರೋದು, ಯಾರಿಗೆ ಎಷ್ಟೆಷ್ಟು ಸಿಕ್ಕುತ್ತೋ ಅದೆಲ್ಲ ತೊಗೊಂಡು ಬಂದು ಕಡೆಗೆ ಅದು ನೋಡಿದ್ರೆ ಏನೋ ಕೊಟ್ಟಿದ್ದಾನಂದರೆ 4 ರೊಟ್ಟಿ 1 ಮೆಣಸಿನಕಾಯಿ ನೋಡಿದೆ. ನೀರು ಕುಡಿಯೋಕ್ಕಿಲ್ಲ. ಆಗ ಇಂದಿರಾ ಗಾಂಧಿ ಪೀರಿಯಡಲ್ಲ ಇದರಲ್ಲಿದ್ರಿ ನಾವು. ಹಾಗಾಗಿ ನಾವು ಕಷ್ಟಪಟ್ಟಿದ್ದೇವೆ. 71 ವಾರದಲ್ಲಿ ಅಷ್ಟು ಯಾರು ಕ್ಯಾಸುವಲ್ಟಿ ಆಗಲಿಲ್ಲ. ಸೀಸ್ಫೈರ್ ಆಗಲಿಲ್ಲ 7 ಡೇಸಲ್ಲಿ. ಜಮ್ಮು ಉಂಟು, ಬಾಂಗ್ಲಾದೇಶ್ ಮತ್ತು ಜಮ್ಮು ತನಕ 7 ದಿವಸದಲ್ಲಿ ಡಿಕ್ಲೇರ್ ಆಯಿತು. ಈಗ ನೋಡಿದ್ರೆ ಸಿಂಧು ಇದರಲ್ಲಿ ಭಾಗವಹಿಸಿದ್ದು ಜನ ಹೇಗಾಯ್ತಂದ್ರೆ ಎಲ್ಲ ಸ್ಟೇಟ್ ಅವರ ಗಣ್ಯ ವ್ಯಕ್ತಿಗಳೇ ಸೇರಿ ಲಾಸ್ಟಲ್ಲಿ ನಮಗೆ ಕ್ಯಾಸುವಲ್ಟಿ ಮಾಡೋದು. ನಮಗೆ ಒಳ್ಳೆ ಗನ್ಸ್ ಅವರಿಗೆ ತಯಾರಿಸಿ ಕೊಟ್ಟಿಲ್ಲ. ಯಾಕಂದರೆ ರೈಫಲಲ್ಲಿ ಇನ್ಫೆಂಟ್ರೀಸ್ ಇದ್ದಾರಲ್ಲ, ಫಾರ್ಮಸಿ ಲೈನಲ್ಲಿ ಈಗ ಲೈನಲ್ಲಿ ಅವರೆವರು ಹೋಗ್ತಾರೆ. ನಾವು ಗನ್ಸ್ ಯೂಸ್ ಮಾಡ್ತೀವಿ. ಇವ್ರು ಎಷ್ಟು ಕ್ಯಾಸುವಲ್ಟಿ ಆಗ್ತಾರೋ ಅಷ್ಟು ನಾವು ಹಿಂದಕ್ಕೆ ಹೋಗ್ತೀವಿ, ಎಷ್ಟು ಇವ್ರು ಮುಂದಕ್ಕೆ ಹೋದ್ರು ಅಷ್ಟು ನಾವು ಗಂಡು ಮುಂದಕ್ಕೆ ಹೋಗ್ತೀವಿ. ಹಾಗಿರೋವಾಗ ನಮಗೆ ತುಂಬ ಕಷ್ಟದಲ್ಲಿ 71 ಕಷ್ಟಪಟ್ವಿ. ಈಗ ನಡೆದಿದ್ದು ತುಂಬ ನನಗೆ ಅಂತ ಬೇಜಾರಾಯಿತು. ಯಾಕೇಳಿ ಆ್ಯಕ್ಚುಲಿ ಸೀಸ್ಫೈರ್ ಕೊಟ್ಟರು ಎಲ್ಲ ಸೇರಿ, 3-4 ದೇಶದವರು ಸೇರಿ. ಇದರಲ್ಲಿ ನಮ್ಮ ಇವರು ಇದ್ರು ಮೋದಿ ಸೀಸ್ಫೈರ್ ಮಾಡಿಬಿಟ್ರು ನಮ್ಮನ್ನೆಲ್ಲ. ರಾತ್ರಿಗೆ ಯಾಕೆ ಹಾಕದ ಅವನು, ರಾತ್ರಿಯಲ್ಲಿ ಮತ್ತೆ ಒಂದು ಫೈರಿಂಗ್ ಮಾಡಿದ್ರು. ಆವಾಗಲೇ ನಾವೇನು ಮಾಡಿದ್ರಿ, ಹುಷಾರಾಗ್ಬಿಡ್ರಿ. ಹುಷಾರಾಗಿದೆ ಎಲ್ಲರೂ. ಮತ್ತೆ ಏಡಿ ಗನ್ ಇರುತ್ತೆ, ಒಂದು ಗನ್ನು ಈಗ ಹೋಗ್ರಿ. ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಈಗ ನಾವು ಆ ಸಿಂಧುನ ಸಕ್ಸಸ್ಫುಲ್ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಇಂಡಿಯಾದವರು, ನಮ್ಮ ಇವರು, ನಾವು ಈಗಿರುವ ಪ್ರೆಸೆಂಟ್ ಅವ್ರಿಗೆ ನಾವು ಈಗ ಇವರು ಸತ್ರಲ್ಲ. ಅದು ಕಾರ್ಗಿಲ್ ಅಂತ ಸಾರ್ ಹೇಳಿದ್ರು, ಮುಕ್ತಾಗಿ ಹೇಳ್ಬೋದು. ಕಾರ್ಗಿಲ್ ಬಂದು ಒಂದು ಟ್ರಾನ್ಸಿಟ್ ಕ್ಯಾಂಪ್. ನಾವು ಇಲ್ಲಿಂದ ರಜೆ ಹೋಗುವಾಗ ಅಲ್ಲಿ 7 ಡೇಸ್ ನಾವು ಇರಬೇಕು.
ಕ್ಲೈಮೇಟ್ ಚೇಂಜ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ಕಾನ್ವಾಯ್ಗೆ ಲೇಹ್ ಲದಾಖ್ ಸಾರಿಗೆ ಎಲ್ಲ ಕಡೆ ಕಾನ್ವಾಯಲ್ಲಿ ಹೋಗ್ತಾರೆ. ನಾವೇನು ಫ್ಲೈಟಲ್ಲಿ ಹೋಗೋದಿಲ್ಲ. ಕಾನ್ವಾಯ್ಗೆ ಯಾರು ಜನ ಫಸ್ಟ್ ಬಂದ್ರು ಆ ಗ್ರೂಪ್ನ ಫಸ್ಟಲ್ಲಿ ಕಾನ್ವಾಯಲ್ಲಿ ಕಳಿಸ್ತಾನೆ, ಇನ್ನೊಬ್ಬ ಕಾನ್ವಾಯಿಗೆ ಕಳಿಸ್ತಾನೆ. ಹೀಗೆ 1 ವಾರ 2 ವಾರ ಅಲ್ಲೇ ಇರ್ತೀವಿ. ಯೂನಿಟ್ಗಳು ಹೋದ್ರೆ ನಮಗೆ ಕ್ಲೈಮೇಟ್ ಮಾಡ್ತಾರೆ. ILTಯಲ್ಲಿ ಬೇರೆ ಬರ್ಫ್ ಇರುತ್ತೆ. ಬರ್ಫ್ ಅಂದ್ರೆ ಐಸ್ ಇರುತ್ತೆ. ಆ ಬರ್ಫಲ್ಲಿ ನಮಗೆ ನಡೆಸ್ತಾನೆ. ಕ್ಲೈಮೇಟ್ ಚೇಂಜ್ ಆಗ್ಬೇಕಲ್ಲ. ನಾನು ಹೋಗಿರೋದು ಕರ್ನಾಟಕದಿಂದ ಇಲ್ಲಿಂದ ಹೋಗಿದ್ದೀನಿ ಬೇರೆ ಕಡೆ. ನಮಗೆ ಆ ಕ್ಲೈಮೇಟ್ ಬರಬೇಕು. ಇವಾಗ 1 ವಾರ ನಾವು ಹತ್ತಬೇಕು, ಬರಬೇಕು, 1 ವಾರ ಬರಬೇಕು. ಹೀಗೆ ಕ್ಲೈಮೇಟಲ್ಲಿ ನಾವು ತುಂಬ ಇದ್ರೂ ನಾವು ಬಿಡ್ತಾ ಇಲ್ಲ. ಲೇಹ್ ಲದಾಖಲ್ಲಿ ತುಂಬ ಬರ್ಫ್ ಇದೆ. ಬರ್ಫು ಮತ್ತು ಐಸಲ್ಲಿ ನಾವು ಗೂಗಲಲ್ಲೇ ಹೋಗೋಕ್ಕಾಗಲ್ಲ ಅನ್ನೋಲ್ಲ. ನನ್ನ ಇಲ್ಲಿ ಶಿಮ್ಲಾ, ನಾನು ಸುಮಾರು 6 ವರ್ಷ ಆಯಿತು ಶಿಮ್ಲಾದಲ್ಲಿ. ಹೂ ಅಂತ ಇದೆ, ಅದು ಸತಲಾಜಿ ನದಿ ಅಂತಾರೆ ನಾವು. ಅದರಲ್ಲಿ ನಮ್ಮ ಯೂನಿಟ್ ಅಲ್ಲಿ ರೋಡಲ್ಲಿ ಫುಲ್ ಐಸ್ ಇರುತ್ತೆ. ಆ ಐಸಲ್ಲಿ ಟ್ರಕ್ ಹೋಗುತ್ತೆ. ಟ್ರಕ್ಕಲ್ಲಿ ಒಂದು ಚೈನ್ ಹಾಕ್ತಾರೆ, ಇನ್ನೊಂದು ಚೈನ್ ಹಾಕ್ತಾರೆ. ಅದರಲ್ಲಿ ನೀವು ಚೈನ್ ಹಾಕಲಿಲ್ಲ. ಚೈನ್ ಹಾಕಿದ್ರೆ ಹೋಗಿದ್ದಾನೆ ನಮ್ಮ ಗಾಡಿನ ಹೊರಡಿದೆ. ಎಲ್ಲಿ ನೋಡ್ತಿದ್ದಾರೆ ಸರಿ, ಅಲ್ಲಿ ಸತಲಾಜಿ ನದಿಯಲ್ಲಿ ಕೆಳಗಡೆ ಇದೆ ಬಾಟಲ್. ಅದಾಗಲಿಲ್ಲ, ಹೊಟ್ಟೋದ್ರು. ಅವರು ಹೆಸರು ಮಾಡತ್ತೆ ಡ್ಯೂಟಿ ಆಫೀಸರ್ ಇಂಥವನು ಡ್ಯೂಟಿ ಸೆಂಟ್ರಿ 3 ಇರ್ತಾರೆ. ಎಲ್ಲರೂ ಹೊಟ್ಟೋದ್ರು. ಅಲ್ಲಿಂದ ನಾವು ಕಲ್ಕಟ್ಟ ಬಂದ್ವಿ. ಕಲ್ಕಟ್ಟದಿಂದ ಮತ್ತೆ ಗಂಟೆಪುರ ತುಂಬ ಏರಿಯಾ ಎಲ್ಲ ILTಯಲ್ಲಿ ಇದ್ದೆ ನಾನು. ಆ್ಯಕ್ಚುಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದು ನಾನು ಮತ್ತೆ 35 ಇಯರ್ಸ್ ಮಾಡ್ಕೊಂಡು ಬಂದೆ. ಮಾಡಿ ಮತ್ತೆ ನಾನು ಒಂದೇ 2 ದಿವಸದಲ್ಲಿ ನನಗೆ ಯುನೈಟೆಡ್ ಇಂಡಿಯಾದಲ್ಲಿ ಸಾರ್ ನೋಡಿ ನನಗೆ ಗೊತ್ತಿದೆ ಸರ್. ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ನಾನು ಎಂಪ್ಲಾಯ್ಮೆಂಟ್ ಆಗಿದ್ದೆ. ಇಲ್ಲಿ ರಿಟೈರ್ಡ್ ಆಗಿದೆ. ಈಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ನಾವು ತುಂಬ ಕಷ್ಟಪಟ್ಟು ಬೆಳೆದಿದ್ದೇವೆ. ಈ ರಾಮಪ್ಪ ಛತ್ರಕೋಟೆಯಲ್ಲಿ ಇವರೆಲ್ಲ ಇದ್ದಾರಲ್ಲ, ಅಲ್ಲೆಲ್ಲ ನಾವು ಮನೆಯಲ್ಲಿ ಕೆಲಸ ಮಾಡಿ ಪೈರು ಬೆಳಿತೀವಿ. ಮಣ್ಣ ಸತ್ತಿಸ್ಬೇಕು, ಜನೆ ಕೊಯ್ದಿರ್ತೀವಿ. ತುಂಬ ಕಷ್ಟದಲ್ಲಿ ಬಂದು. ಆದರೆ ಈ ಇದರಲ್ಲಿ ಕಾರ್ಗಿಲಲ್ಲಿ ನಮ್ಮ ಈಗಲೂ ನಾನು ತೋರಿಸ್ತೀನಿ, ಕರ್ಕೊಂಡು ಬಂದು ಹೇಳಿದ್ರೆ ಕರ್ಕೊಂಡು ಮಾಡ್ತೀನಿ. ಕಾರ್ಗಿಲಲ್ಲಿ ಶ್ರೀನಿವಾಸನ್ ಅಂತ ಬಂಗಾರಪೇಟೆಯಲ್ಲಿ, ಅವನಿಗೆ ಕಾಲೇ ಇಲ್ಲ. ಇವಾಗ ಕಾಲೇ ಇಷ್ಟಿಲ್ಲ, ಅವನಿಗೆ 2 ಪೆನ್ಷನ್ ಸಿಗುತ್ತೆ. ಕಾಲಿಲ್ಲ, ಇಲ್ಲಿವರೆಗೂ ಅವ್ನಿಗೆ ಟಾಪ್ ಆಗಿಲ್ಲ ಇದರಲ್ಲಿ ನಮಗೆ ಹಾಸ್ಪಿಟಲ್ ಇದನ್ನು ಬಂಗಾರಪೇಟೆಯಲ್ಲಿ. ಕಾರ್ಗಿಲಲ್ಲಿ ನಮ್ಮ ಕೋಲಾರದಲ್ಲಿ ಅವನ ಒಬ್ಬನೇ ಕಾಲು ಮುಗಿಸ್ಕೊಂಡು ಬಂದಿದ್ದೆ. ಅವ್ನು ಕೇರ್ಲೆಸ್ ಮಾಡಿರ್ತಾನೆ, ಏನೋ ಮಾಡಿರ್ತಾನೆ, ಕಾಲು ಹೊಟ್ಟೆಗಿದೆ. ಅವರು ಬಂಗಾರಪೇಟೆ ಸರ್ಕಲ್ ಅವರು ಅಂಬೇಡ್ಕರ್. ಹೀಗಾಗಿ ಅವನ್ನ ಕೂಡ ನಾನೇ ಸೇರಿಸಿದ್ದು. ನನಗೆ ತುಂಬ ದುಃಖ ಆಯಿತು. ಕಾರ್ಗಿಲಲ್ಲಿ ತುಂಬ ಜನ ಸತ್ತಿತ್ತು ಸಾರ್ ಎಲ್ಲ ಹೇಳಿದರೆ ನಾನು ಹೇಳಂಗಿಲ್ಲ. ನಾವು ಆ್ಯಕ್ಚುಲಿ ಅದೊಂದು ಟ್ರಾನ್ಸಿಸ್ ಕ್ಯಾಂಪ್. ಹೇಗೆ ಬಂದ ಅವನು ಎಲ್ಲ ಮೌಂಟೇನ್ ಹಿಲ್ಸ್ ಇದೆ ಅಲ್ಲಿ. ಹೇಗೆ ಅವನು ಸಂತ್ರಿ ಎನಿಮಿ ಬಂದ ನಮ್ಮ ಕಡೆ. ಈಗ ಸಪೋಸ್ ಇಲ್ಲಿ ಟೇಕಂಡೆ ಪುಲ್ವಾಮಾದಲ್ಲಿ ಹೇಗೆ 40 ಜನ ಹೋದ್ರು ಟ್ರಿಕ್ಕಲ್ಲಿ. ಅವನಿಗೆ ಹೇಗೆ ಪ್ಲೇಸ್ ಗೊತ್ತಾಯ್ತು. ಇಲ್ಲಿರೋದು ನಾವು ಟ್ರಾನ್ಸಿಸ್ ಕ್ಯಾಂಪಲ್ಲಿ. ಅವನಿಗೆ ಹೇಗೆ ಪ್ಲೇಸ್ ಗೊತ್ತಾಯ್ತಂದ್ರೆ, ಈಗ ಸಿಂಧು ಇದರಲ್ಲಿ ಏನಾಯಿತು, ನಮ್ಮ ಮಿನಿಸ್ಟ್ರು ಸಿಂಧು ರಿವರ್ನ ನೀರು ಬಂದ್ ಮಾಡ್ದ. ಯಾಕೆ ಮಾಡ್ದ? ಕಾಶ್ಮೀರಿ ಬಂದು ನಮ್ಮದು, ಕಾಶ್ಮೀರದಲ್ಲಿ ನಮ್ಮದು. ಅದರಲ್ಲಿ ಮುಸ್ಲಿಮ್ಸೇ ಜಾಸ್ತಿ ಅದು. ನಾನು ಅಲ್ಲಿದ್ದೆ ಬಾರ್ಡ್ರಲ್ಲೇ. ಅವರು ಮುಸ್ಲಿಮ್ಸ್ ಅಲ್ಲಿಂದ ಮದುವೆ ಮಾಡ್ಕೊಂಡ್ಬರೋದು, ಇಲ್ಲಿಂದ ಮದುವೆ ಮಾಡ್ಕೊಳ್ಳೋದು. ಹೀಗೆ ಅವರು ಪಾಕಿಸ್ತಾನಲ್ಲಿ ದೇವದಾವಿ ಇಟ್ಕೊಂಡಿದ್ರು. ಹಾಗಿರುವಾಗ ಅಲ್ಲಿ ಮದುವೆ, ಇಲ್ಲಿ ಮದುವೆ ಮಾಡಿ ಚಿತ್ರಾನ್ನ ಮಾಡಿದ್ರು. ಹೀಗಾಗಿ ಸಿಂಧು ರಿವರಲ್ಲಿ ಅಂಟ್ಕೊಂಡಿತ್ತು. ಅಂಟ್ಕೊಂಡ್ಮೇಲೆ ಇವರು ನಮ್ಮ ಮಿನಿಸ್ಟ್ರು ನೀರು ಬಂದು, ಅದರಲ್ಲಿ ಒಂದು ಲೇಡಿ ಕೇಳ್ತಾಳೆ, ಯಾಕೆ ನೀರು ಬಂದ್ ಮಾಡಿ? ಹಾಗಾಗಿ ನಮ್ಮ ದೇಶದಲ್ಲಿ ತುಂಬ ಜನ ಹೋದ್ರು. ಆದರೆ ಇದರಲ್ಲಿ ಕೂಡ ಹೋದ್ರು. ಕಾರ್ಗಿಲಲ್ಲಿ ಸ್ವಲ್ಪ ಹೋದ್ರು. 71 ಕಡಿಮೆ ಇತ್ತು. 62, 65 ಪೂರ. ಅಂದ್ರೆ 71 ನಮ್ದು 1000 ಜನ ಸತ್ರು. ಅದರಲ್ಲಿ ಒಂದು ನಾವು ರಿಪೋರ್ಟ್ ಕೊಟ್ಟಿದ್ವಿ, ಈ ಥರ ಇಂಥವನು ಕಾಯಿಲೆಯಲ್ಲಿದ್ದಾನೆ, ಅತಿ ಶೀಘ್ರದಲ್ಲಿ ಮನೆಗೆ ಬರ್ತಾನೆ ಅಂತ ಹೇಳಿ. ಈ ಸತ್ತಿರೋ ಯೋಧರನ್ನೆಲ್ಲ ಎಲ್ಲಿ ಹಾಕ್ತೀರಿ ಹೇಳಿ? ದೊಡ್ಡ ಬಾವಿಯಲ್ಲಿ ಹಾಕ್ತೀರಿ. ಬಾವಿಯಲ್ಲಿ ಹಾಕಿ ಹೆಸರುಗಳೆಲ್ಲ ಅವ್ರಿಗೆ ನಮ್ಗೆ ಇಲ್ಲಿ 2 ಡಿಸ್ಕ್ ಕಟ್ತಾನೆ, ಇಲ್ಲೊಂದು ಡಿಸ್ಕ್ ಕಟ್ತಾನೆ. ಕಟ್ಟಿದ ಮೇಲೆ ಲಡಾಯಿಗೆ ಹೋಗ್ತಿರಲ್ಲ ಕಾರ್ಗೆಲ್ಲ, ಇಲ್ಲಿ
ಅದರಲ್ಲಿ ಕತ್ತಲು ಹೋಗ್ಬೋದು, ಡಿಸ್ಕ್ ಹೋಗುತ್ತೆ, ಕೈ ಹೋದ್ರೆ ಡಿಸ್ಕ್ ಹೋಗುತ್ತೆ. ಅದರಲ್ಲಿ ನಮ್ಮ ನಂಬರ್ ಇರುತ್ತೆ, ನಮ್ಮ ಮೆಡಲ್ ಹಾಕಿದ್ರಲ್ಲ ನಮ್ದು ನನ್ನ ಹೆಸರಿರುತ್ತೆ. ಹೀಗಾಗಿ ಆ ಡಿಸ್ಕ್ ಇದರಲ್ಲಿ ನೋಡಿದ್ರೆ ನನ್ನ ಹೆಸರು ಇರುತ್ತೆ, ಸೌರಿನಾಥ್. ಹೀಗೆ ಅವ್ರನ್ನ ಮುದ್ದು ಮಾಡಿ ಅವ್ರ ಹೆಸರನ್ನು ನಾವು ನೋಟ್ ಮಾಡಿಕೊಂಡು ಒಂದೇ ಬಾವಿಯಲ್ಲಿ ಹಾಕ್ತೀವಿ. ಆಮೇಲೆ ಮನೆಗೆ ತಲುಪಿಸ್ತೀರಿ. ಈ ತರ ನಿಮ್ಮ ಇದರಲ್ಲಿ 71 ಸತ್ತೋಗ್ಬಿಟ್ಟಾರೆ. ಮತ್ತೆ ಅವರಿಗೆ ಮನೆಗೆ ನಾವೆಲ್ಲ ಯೂನಿಟ್ ಒಂದು ಸುಮಾರು ಒಂದು ಬ್ರಿಗೇಡ್ ಇರುತ್ತೆ. ಬ್ರಿಗೇಡಲ್ಲಿ ಸುಮಾರು ಒಂದು 10 ಯೂನಿಟ್ಸ್ ಇರುತ್ತೆ. ಅದರಲ್ಲಿ ಸುಮಾರು ಒಂದೊಂದು ಯೂನಿಟಲ್ಲಿ 10,000 ಇರ್ತದೆ. ಅವರಿಗೆ 500 ಕಲೆಕ್ಟ್ ಮಾಡ್ತಾರೆ. ಆ 500 ಸತ್ತವ್ರ ಮನೆಗೆ ನಾವೇನು ಮಾಡ್ತೀವಿ, ಒಂದು ಒಳ್ಳೆ ಅವಳದಾರೋ ಇಲ್ಲ ನನ್ನದಾರೋ ಬರ್ತಾನೆ ಮನೆಗೆ ಬಂದು ಜಾಸ್ತಿ KJP ನಡೆಯೋದು. ಅದರಲ್ಲಿ ಬಂದರೆ ನಾವು ರೈಫಲ್ ಇಟ್ಕೊಂಡಿರ್ತೀವಿ, ಅವನ ಡ್ರೆಸ್ಸು ಸೇರಿರುವ ಹಣ ಮಾತ್ರ ಕೊಡ್ತೀವಿ. ಈ KJP ಬಂದ ಮೇಲೆ ಒಂದು ದಿವಸ ಅಲ್ಲಿ 71 ಅವರಲ್ಲಿ ಹೇಳ್ತಾರೆ, ತಮಿಳಲ್ಲಿ ತಮಿಳು ಹೇಳ್ತೀನಿ, ನಾನು ಅವನು ಯಾವ ವರ್ಷ రెండు పేరు ಬರ್ತಾರೆ, ಇಬ್ಬರು ಬರ್ತಾರೆ, ನನ್ನ ಗಂಡ ಅಂತ. ನಾವೇನು ಮಾಡ್ಬೇಕು ಈಗ, ಯಾರು ಹೆಸರಿದೆಯೋ ಅವರಿಗೆ ಕೊಡ್ಬೇಕು ನಾವು. ಆ್ಯಕ್ಚುಲಿ ಇನ್ನೊಬ್ಬಳು ಬರ್ತಾಳೆ ನನ್ನ ಗಂಡನೇ ಅಂತ, ನಾವೇನು ಮಾಡ್ತೀವಿ, ಅದನ್ನು ಅವನ ಬಟ್ಟೆ ಕಂಪ್ಯೂಟರ್ ರಿಟರ್ನ್ ಯೂನಿಟಿಗೆ ಕಳಿಸ್ಬಿಡ್ತೇವೆ. ಆವಾಗ ಗೊತ್ತಾಗತ್ತೆ ಇದು ಯೂನಿಟಲ್ಲಿ ಎಲ್ಲಿ ಸೇರ್ದ, ಎಲ್ಲಿ ಅವನ ಗ್ರೂಪ್ ಇತ್ತು. ಹೀಗೆ ಮದುವೆ ಮಾಡಿದ್ರೆ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಮಾಡಲೇಬೇಕು. ಯಾಕಂದ್ರೆ ಇವಾಗ ನನಗೆ ಮದುವೆ ಆಗಿದೆ, ನನ್ನ ಹೆಸರು ಸೌರಿನಾಥನ್ ಅಂತ, ನಮ್ಮ ಹೆಸರು ಮೇರಿಗಿಡಿಸಿ ಅಂತ, ಅರುಣ್ ಕುಮಾರ್ ಅಂತ, ಸುಧಾರಣೆ ಅಂತ ಇಟ್ಟು ಪಾಠ ಆರ್ಡರ್ ಮಾಡ್ತೀವಿ. ಡಿಚಾರ್ಜ್ ಬುಕ್ಕಲ್ಲಿ ಇದೆ ಇವಾಗ ನೋಡ್ಬೇಕಾದ್ರೆ. ಹೀಗೆ ಇದ್ರೇನೆ ಅಲ್ಲಿ ಯೂನಿಟಲ್ಲಿ ಇರೋದು ಶಕುಂತಲಮ್ಮ, ಮುನಿಯಮ್ಮ ಬರ್ತಾಳೆ ನನ್ನ ಗಂಡ ಅಂತ. ಯಾರಿಗೆ ಕೊಟ್ಟಿರೋದ? ಈಗ ತುಂಬಾ ಜನ ಮಾಡಿದ್ದಾರೆ, ಈಗಲೂ ಇದೆ. ಯಾರಿಗಾದ್ರೂ ಮಿಲಿಟರಿ ಅವರು ಇದ್ರೆ ಕೇಳ್ಕೊಳ್ಳಿ. ಒಂದು ಹೆಸರನ್ನ ಮಂಜುಳಾ ಅಂತ ಹೆಸರು ಇಟ್ಕೊಂಡು ಮದುವೆ ಮಾಡ್ಕೊಳ್ತಾನೆ ಸರ್. ಮತ್ತೆ ಅದೇ ಮಂಜುಳನ ಬೇರೆ ಅವ್ರನ್ನ ಮಂಜುಳಾ ಹೆಸರಲ್ಲಿ ಲವ್ ಮಾಡಿ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇವಾಗ ಇದನ್ನ DES ಎತ್ಕೊಂಡು ಹೋಗ್ಬಿಟ್ಟು ಕ್ಯಾಂಟೀನ್ ಕಾರ್ಡಲ್ಲಿ ಅವಳ ಹೆಸರು ಇದೆ, ಇವಾಗಲೂ ಇದೆ. ಅವಳು ನಮ್ಮ ಟ್ರಸ್ಟಲ್ಲಿ ಬಂದು ಇವಾಗ ನಮ್ಮ ಇದರಲ್ಲಿ ಹೇಳ್ತಾಳೆ, ಸರ್ ನನ್ನ ಗಂಡ ಬೇರೆಯವ್ರನ್ನ ಕರ್ಕೊಂಡು DES ಜಮ್ಮಲ್ಲಿ ಇದ್ದಾನೆ. ಆ ಅಮ್ಮಗೆ ಹೇಳಿದೆ, ಇನ್ನು ಫೋಟೋ ಎಲ್ಲ ಇದೆಯಲ್ಲಮ್ಮ, 3 ಮಕ್ಕಳು ಆಗಿದೆ, ಸ್ಕೂಲಲ್ಲಿ ಸೇರಿಸಿದ್ದೀರಾ, ಯಾವತ್ತಾದ್ರೂ ಮಗು ಕಡೆ ಹೋಗಿದ್ದೀರಾ? ಹೋಗಿಲ್ಲ. ಅವರು ತಾಯಿ ಬಂದು ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಇವರಿಗೆ ರೂಟ್ ತೋರಿಸಿದ್ವಿ. ತಿಂಗಳು ನಮ್ಮ ಟ್ರಸ್ಟಲ್ಲಿ ಇದು ನಡೀತದೆ. ಕಣ್ಣೂರಲ್ಲಿ DES ಹೆಡ್ ಆಫೀಸ್ ಇರ್ತಾರೆ. ಅಲ್ಲಿಂದ DES ಇವನು ಎಲ್ಲಿ ಹೋಗಿದ್ದಾನಂತ ಕಂಡುಹಿಡಿದ್ಬಿಟ್ಟು ಜಮ್ಮಲ್ಲಿ ಇದ್ದಾನೆ. ಈಗ ಅವನಿಗೆ ಡಿಸ್ಮಿಸ್ ಸ್ಟಡೀಸು ಮೆನ್ಷನ್ ಬಂತು, ಎಲ್ಲ ಕ್ಯಾಂಟೀನ್ ಕಾರ್ಡ್ ಎತ್ಕೊಂಡು. ಹೀಗಾಗಿ ನಾವು ಇಷ್ಟು ಹೋರಾಡಿ ಏನು ಪ್ರಯೋಜನ, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕಿ ಅಂತ ಅವನಿಗೆ ಒಂದು ಕೂಡ ಇದೆ. ಆಗಿರೋವಾಗ ನಾವು ತುಂಬ ಕಷ್ಟಪಟ್ಟು ಕಾರ್ಯಗಳ ನಾವು ನೀವೆಲ್ಲ ಸೇರಿ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ನಾನು ಮೆಚ್ಕೊಳ್ತೀನಿ. ಮತ್ತು ಈ ಸಂಘಟನೆ ಮುಂದಾಗಬೇಕಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಗಣ್ಯ ವ್ಯಕ್ತಿಗಳು ಮತ್ತು ನಿಮಗೂ ನಾನು ಟಿವಿ ಬಂದಾಗ ಪೇಪರ್ಗಳು ಸಾಮಾನ್ಯವಾಗಿ ಸ್ವಲ್ಪ ಪ್ರಮುಖ ಆಗಿದೆ. ಟಿವಿ ಆದ್ಬಿಟ್ಟೆ ಜಾಸ್ತಿ ಆಯಿತು. ಆಮೇಲೆ ಟಿವಿ ಆದ್ಮೇಲೆ ಯೂಟ್ಯೂಬ್ ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ. ಸೊ ಏನಾಗ್ತಾ ಇದೆ, ಮೊದಲಿನ ನಾವು 87 ಪತ್ರಿಕೋದ್ಯಮ ಓದಿದಾಗ ಅವಾಗ ನಮ್ಗೆ ಹೇಳ್ಕೊಟ್ಟಿದ್ದೇ ಇದ್ದಾರೆ, ಪತ್ರಕರ್ತ ಹೇಗೆ, ಮೀಡಿಯಾದಲ್ಲಿ ಹೇಗಿರ್ತದೆ, ಆಮೇಲೆ ಯಾವ ರೀತಿ ಕಂಪೋಸ್ ಮಾಡಬೇಕು, ಯಾವ ರೀತಿ ಲೇಔಟ್ ಮಾಡಬೇಕು, ಯಾವ್ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಆ ಸಂದರ್ಭನೇ ಬೇರೆ ಇತ್ತು. ಹಾಗೆ ಬರ್ತಾ ಬದಲಾವಣೆಗಳು ಜಾಸ್ತಿ ಆಗ್ತಾ ಇದೆ. ಈ ಬದಲಾವಣೆ ಇದ್ದಕ್ಕೆ ನಾವು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡೇ ಬೇಕು. ಇಲ್ಲ ನಾವೇನು ಹಳೆ ಕಾಲದಲ್ಲಿ ಇದ್ರೆ ಏನಿಲ್ಲ,
ಉಪಯೋಗ ಆಗೋದು ಇಲ್ಲ. ಇವತ್ತೇ ಲೆಕ್ಕ ಹಾಕೊಳ್ಳಿ, ಇವತ್ತು ಒಂದು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಎಷ್ಟು ಬದಲಾವಣೆಗಳು ತರುತ್ತೆ. ಅಲ್ಲಿ ಅಪಾಯಕಾರಿಯಾಗೂ ಇದೆ, ಕೆಲವೆಲ್ಲ ಮಿಸ್ಲೀಡು ಮಾಡುತ್ತೆ ಸೊಸೈಟಿಲಿ ಅಂತ ಬಹಳ ದಿವಸ ಇರೋದಿಲ್ಲ. ಬಟ್ ಯಾವ್ದು ಮಿಸ್ಲೀಡ್ ಮಾಡೋದಿಲ್ಲ, ಯಾಕಂದ್ರೆ ಪತ್ರಕರ್ತ ಆದ್ಮೇಲೆ ನಾವು ಸಮಾಜಕ್ಕೆ ಒಂದು ಜವಾಬ್ದಾರಿಯಾಗಿರ್ತೀವಿ. ನಾವು ಸಮಾಜಕ್ಕೆ ಏನಾದ್ರು ಕೊಡ್ಲೇಬೇಕು. ನಾವು ಹೇಳಿದ್ದೇ ಸತ್ಯ ಅಂತ ನಂಬೋ ಜನ ತುಂಬಾ ಜನ ಇರ್ತಾರೆ. ಸೊ ಅವರಿಗೆ ಮೋಸ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಇರಲೇಬೇಕು ಅನ್ಸುತ್ತೆ ಪತ್ರಿಕೋದ್ಯಮದಲ್ಲಿ. ಇಟ್ ಮೇ ಬಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇವೆಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಮಾತಾಡಿದಕ್ಕೆ ಅವಕಾಶ ಕೊಡಲಿಕ್ಕೆ ಅಗಾಧ ಅನುಭವ ಇರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರು ಅವರ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ಅದು ಸತ್ಯ. ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಹಂಚ್ಕೊಳ್ಳುವಂಥ ಕಾರ್ಯಕ್ರಮ. ಈಗಾಗಲೇ ಸಾಕಷ್ಟು ನಮ್ಮ ಕಾಂತರಾಜ ಕಾರ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ನಿವೃತ್ತ ಹೇಳಿದ್ರು, ಅವರ ಅನುಭವಗಳನ್ನು ಹಂಚ್ಕೊಂಡ್ರು. ಅವರು ನಡೆದು ಬಂದ ಕಾರ್ಯಗಳನ್ನು ನೋಡಿದಾಗ ನಾವು ನಮ್ಮ ಪತ್ರಿಕಾ ರಂಗದಲ್ಲಿ ಒಂದು ಸ್ವಾಭಿಮಾನದಿಂದ ನಿಸ್ವಾರ್ಥ ಸೇವೆಯನ್ನು ಮಾಡಿ ಸಮಾಜದ ಅನುಕೂಲ ಸುಡುತ್ತಿದ್ದರೆ ನಾವು ಮುಂದಾಗಬೇಕಾಗಿದೆ. ಪತ್ರಕರ್ತರ ಹೆಸರು ಹೇಳಿದ್ರೆ ಜನ ಬೇರೆ ದೃಷ್ಟಿಯ ನೋಡುವಂಥ ಸರ್ವಿಸ್ಗಳು ಉಂಟಾಗಿದೆ. ಕೆಲವರಿಂದ ಯಾರೋ ಒಬ್ಬರು ಮಾಡೋದ್ರಿಂದ ಪತ್ರಕರ್ತ ಈಗ ಯಾಕೆ ಈ ತರ ಆಗ್ತದೆ, ಈ ಆರ್ಸಿಗಳಾಗುವಂತ ಪತ್ರಕರ್ತರು ತುಂಬಾ ಹೆಚ್ಚಾಗ್ತದೆ. ಯಾವುದೋ ಒಂದು ಸಣ್ಣ ಒಂದು ವೀಕ್ನೆಸ್ ಇಟ್ಕೊಳ್ಳೋದು, ಒಂದು ಹಾಕೋದು, ಅವ್ರು ಬೆಳೆ ಬೇಯಿಸ್ಕೊಳ್ಳೋದು, ಅದರಿಂದ ಪತ್ರಕರ್ತರಂದ್ರೆ ಕೆಟ್ಟ ಸಂದೇಶ ಸಮಾಜದಲ್ಲಿದೆ. ಅದನ್ನು ನಾವು ಮಾಡಬಹುದು. ಅಟ್ಟಲ್ಲಿ ಹಾಕಿ ಅದೇನು ನ್ಯಾಯ ಒದಗಿಸ್ಬೇಕು ಅದನ್ನು ಕೊಡಿ. ಅದ್ರ ಬೇರೆ ರೀತಿ ಹೋಗೋದು, ವ್ಯವಸ್ಥೆ ಮಾಡ್ಕೊಳ್ಳೋದು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಂತೂ ಈ ಭೂಮಿ ಅಪಾಯದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಪತ್ರಕರ್ತರ ಅಂತಾಕ್ಷಣ ಎದುರ್ತಾರೆ, ಅದ್ರ ಯಾರು ನಿಂತ್ಕೊಳ್ತಾರೆ. ಇದು ಸವಾಸನ ಆಗೋದು ಬೇಡ. ನಾವೆಲ್ಲ ಒಳ್ಳೆಯದಾಗಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ನಾವು ಮಾಡೋ ಸಂದರ್ಭದಲ್ಲಿ ಇದು ಒಳ್ಳೇದಾಗಲಿ ಅನಿಸ್ತಾರೆ. ನಮ್ಮ ಸಂಪಾದಕರು ಮತ್ತು ವರದಿಗಾರ ಸಂಘದವರು, ಕೋಲಾರ ಜಿಲ್ಲಾ ಘಟಕದವರು ಈ ದಿನ 7ನೇ ವರ್ಷದ ಪತ್ರಿಕಾ ದಿನಾಚರಣೆ ಹಾಗೂ 26ನೇ ವರ್ಷದ ಕಾರ್ಗಿಲ್ ವಿಜಯ್ ದಿವಸ ಆಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೀನಿ. ಮತ್ತೆ ಈ ಜೂನ್ ತಿಂಗಳು ಬಂದ್ರೆ ಜೂನ್ 1ರಿಂದ ಜೂನ್ 30ರವರೆಗೂ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುವುದು ಪದ್ಧತಿ. ಮೊದಲಿನ ಜುಲೈ 1ರಿಂದ ಜುಲೈ 31ರವರೆಗೂ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುವುದು ವಾಡಿಕೆಯಲ್ಲಿದೆ. ಅದೇ ರೀತಿ ಆಚರಿಸ್ತೇವೆ. ಪತ್ರಿಕಾ ರಂಗ ತುಂಬಾ ಮಹತ್ವವಾದದ್ದು. ಇದು ಯಾಕೆಂದ್ರೆ ಹಿಂದೆ ಮಹಾತ್ಮ ಗಾಂಧಿಯವರು ಸಹ ಪ್ರಚಾರ ಮಾಡಲಿಕ್ಕೆ ಪತ್ರಿಕೆ ಬಳಸಿಕೊಂಡಿದ್ದರು. ಹಾಗೆ BR ಅಂಬೇಡ್ಕರ್ ಅವರು ಸಹ ಈ ಪತ್ರಿಕಾ ರಂಗವನ್ನು ಸಮಾಜಕ್ಕೆ ವರದಿಗಳನ್ನು ಒಪ್ಪಿಸಲು ಮಾಡಿಕೊಂಡಿದ್ರು. ಅಂತ ಒಂದು ಪತ್ರಿಕೆ ದಿನಾಚರಣೆ ಈ ದಿನ ಆಚರಣೆ ಮಾಡ್ತಿರೋದು ನಮಗೆಲ್ಲರಿಗೂ ಮತ್ತೆ ಸಂತೋಷಕರ ಒಂದು ವಿಚಾರ. ಈ ದಿನ ನನಗೆ ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಆದ್ರಿಂದ ಈ ದಿನ ನನ್ನ ಕರೆದು ನನ್ನನ್ನು ನನಗೆ ಮಾತನಾಡಲು ಅವಕಾಶ ಮಾಡ್ತಿದ್ದೇನೆ. ಸಣ್ಣ ಒಂದು ವಿಚಾರವನ್ನು ಹಂಚ್ಕೋಬೇಕು ಅಂತ ಹೇಳ್ತೀನಿ. ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ಗೆ ಹೋಗಿದ್ದೀನಿ. 192 ಬೆಟಾಲಿಯನ್ ಅಲ್ಲಿ ಕೂಡ ನಾನು 1 ವಾರ ಆ ಸೈನಿಕರ ಜೊತೆ ಕೂಡ ನಾನು ಇದ್ದೀನಿ. ಅಲ್ಲಿ ಹೋದಾಗ ನಾವು ಶ್ರೀನಗರದಿಂದ ಸಿಂಧು ಉಗಮ ಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬಾ ಏರುಪೇರುಗಳಂತ ಒಂದು ಕಷ್ಟಕರವಾದಂತಹ ದಿನ. ಅಲ್ಲಿ ಭಯಂಕರವಾದಂತಹ ಮಂಜುಗಡ್ಡೆಗಳು ಆ ರಸ್ತೆ ಮೇಲೆ ಬೀಳ್ತಾ ಇದ್ರೆ ನಮ್ಮ ಸೈನಿಕರು ಅದನ್ನ ತೆಗೆದು ಹಾಕ್ತಾ ಇರ್ತಾರೆ. ಹಾಗೆ ಆ ಗಡಿಯನ್ನು ಕೂಡ ಕಾಯ್ತಾ ಇರ್ತಾರೆ. ತುಂಬಾ ನಾವು ಅಲ್ಲಿ ಅಟ್ಲೀಸ್ಟ್ ನಾವು ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಕೂಡ ಆಗುವಂತ ಪರಿಸ್ಥಿತಿ ಆಗಿರುತ್ತೆ. ಯಾಕಂದ್ರೆ ಅಷ್ಟು ಚಳಿ ಇರುತ್ತೆ.
ಅಂತ ಕೆಲಸದಲ್ಲೂ ಕೂಡ ನಮ್ಮ ಯೋಧರು ಆ ಗಡಿಯನ್ನು ಕಾದು ನಮಗೆ ಆ ರೀತಿಯಾದಂತಹ ಒಂದು ಒಳ್ಳೆಯ ಈ ದೇಶವನ್ನ ಕಾಯ್ತಾ ಇರ್ತವಂತ ಯೋಧರಿಗೆ ನಾವು ಮೊದಲನೇದಾಗಿ ನಾವು ಅವ್ರನ್ನ ಪೂಜ್ಯ ಸ್ಥಾನದಲ್ಲಿ ಇಡಬೇಕಾಗಿದೆ. ಅದೇ ರೀತಿ ನಾವು ಆ ಕಾರ್ಗಿಲ್ ಒಂದು ಹಿಲ್ಸ್ ಗಾರ್ಡನ್ ಹೋದಾಗ ಅಲ್ಲಿ ಒಂದು ಟೈಗರ್ ಹಿಲ್ಸ್ ಅಂತ, ಆ ಟೈಗರ್ ಹಿಲ್ಸ್ ನಲ್ಲಿ ನಡೆದಂತಹ ಘಟನೆ ಅಲ್ಲಿನ ಒಬ್ಬ ಮೇಜರ್ ಅವರು ನಮ್ಮ ಹತ್ರ ಹಂಚ್ಕೊಂಡ್ರು. ತುಂಬಾ ಅದ್ಭುತವಾದಂತಹ ಪ್ರಸಂಗ. ನಾವು ಆ ಮ್ಯೂಸಿಯಂ ಅಲ್ಲಿ ಆ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಅವರು ಬಳಸಿದಂತಹ ಪಾಕಿಸ್ತಾನ ಅವರು ಬಳಸಿದಂತಹ ವಿಜುವಲ್ಸ್ ಮತ್ತೆ ಅವರು ಇದು ಗನ್ನು ಇದನ್ನೆಲ್ಲ ಅವರು ನಮ್ಮ ಭಾರತದ ಸೈನಿಕರು ವಶಪಡಿಸಿಕೊಳ್ಳೋದು ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ರು ಅದನ್ನೆಲ್ಲ. ಮತ್ತೆ ಅದೇ ರೀತಿ ಆ ಸೈನಿಕರು ಮಾಡಿದಂತ ಒಂದು ಯುದ್ಧ ಭೂಮಿಗೆ ಅಲ್ಲೆಲ್ಲರೂ ಯಾವ್ಯಾವ ಸೈನಿಕರು ಮಾಡಿದಂತಾರೆ ಅದಕ್ಕೆ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿ ಆ ಯೋಧರಿಗೆ ಅಲ್ಲಿ ಒಂದು ನಮನ ಸಲ್ಲಿಸುವಂತಹ ಕಾರ್ಯ ಇತ್ತು. ಅದನ್ನೆಲ್ಲ ನೋಡಿ ನಮಗೆ ಒಳ್ಳೆ ಒಂದು ಆಶ್ಚರ್ಯಕರ ಮತ್ತು ರೋಮಾಂಚಕರ ಮತ್ತೆ ದೇಶಭಕ್ತಿ, ಸೈನಿಕರ ಮೇಲೆ ದೇಶಭಕ್ತಿ ಹೆಚ್ಚಿನ ಆಯಿತು. ಅದನ್ನ ಹೇಳ್ಕೊಂಡು ನಾವು ಸಿಂಧು ನದಿಯ ಉಗಮಸ್ಥಾನಕ್ಕೆ ಹೋದ್ವು. ಅಲ್ಲೆಲ್ಲ ನೋಡ್ತಿದ್ರೆ ನಮ್ಮ ಸೈನಿಕರು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ನಮ್ಗೊಂದು ಅಷ್ಟೇ. ಮತ್ತೆ ಅದನ್ನ ನೋಡಿದ್ರು ನಾವು ಶ್ರೀ ಗಂಗಾನಗರ ಹೋಗಿದ್ವಿ. ಶ್ರೀ ಗಂಗಾನಗರದಲ್ಲಿ 192 ಬೆಟಾಲಿಯನ್ ಅಲ್ಲಿ ಒಂದು ವಾರ ಕೆಲಸ ಮಾಡಿ ಸರಿಹದ್ದುಕೋ ಪ್ರಣಾಮ್ ಅಂತ ಒಂದು ಕ್ಯಾಂಪ್ ಇತ್ತು. ಆ ಕ್ಯಾಂಪ್ ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಆ ಕ್ಯಾಂಪ್ ಅಲ್ಲಿ 192 ಬೆಟಾಲಿಯನ್ ಅಲ್ಲಿ ನಾವು ಒಂದು ವಾರ ಕಾಲ ಸೈನಿಕರು ಏನ್ ಮಾಡ್ತಾರೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಅವರ ದಿನಚರ್ಯ ಕರೆಯುತ್ತೆ ಅನ್ನೋದನ್ನ ನಾವೊಂದು ಮಾಡೋದಕ್ಕೆ ನಮಗೆ ಏನು ದೇಶದ ಮೇಲೆ ನಾವು ನಮ್ಮ ಒಂದು ವೇಳೆ ನಮ್ಗೆ ಏನಾದ್ರು ಆದ್ರೆ ನಮ್ಗೆ ತೊಂದರೆ ಇಲ್ಲ ಅಂತ ಬರೆದು ನಾವು ಹೋಗಿದ್ದೇವೆ. ಒಂದು ವೇಳೆ ಇದರಿಂದ ಏನಾದ್ರು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಯಾವುದೇ ರೀತಿ ಅಂತ ನಮ್ಗೆ ತೊಂದರೆ ಇಲ್ಲ ಅಂತ ಬರೆದು ನಾವು ಡಿಸೈಡ್ ಮಾಡಿ ಹೋಗಿದ್ವಿ. ಅಲ್ಲದೆ ಹೋಗಿದ್ವು ಅಲ್ಲಿ ಝೀರೋ ಲೈನ್ ಸುಮಾರು ಅಂದ್ರೆ ಒಂದು 5 ಮೀಟರ್ ಝೀರೋ ಲೈನ್ ಇದೆ. ಅಲ್ಲೊಂದು ಚೌಕಿ ಇರುತ್ತೆ, ಅಲ್ಲಿ ಸೈನಿಕರೆಲ್ಲ ಇರ್ತಾರೆ. ಆ ಚೌಕಿಯಲ್ಲಿ ಸುಮಾರು ಸೈನಿಕರೆಲ್ಲ ಇರ್ತಾರೆ. ಆ ಚೌಕಿಯಿಂದ ಒಂದು 300 ಮೀಟರ್ ಅಂದ್ರೆ ಆ ಟೈಮಿಂಗ್ ಇರುತ್ತೆ. 300 ಮೀಟರ್ ಒಬ್ಬ ಸೈನಿಕರಿಗೆ ಒಂದು ಗನ್ ಇಟ್ಕೊಂಡು ಆ ಸರಿಹದ್ದನ್ನು ಕಾಪಾಡುವಂತಹ ಒಂದು ಇದೆ. ಸುಮಾರು ಸಲ ಗನ್ ನೈಟ್ ಎಲ್ಲ ನಾವು ಮಲಗಿದ್ರೆ ಅಲ್ಲಿ ಸೌಂಡ್ ಬರ್ತಾ ಇತ್ತು. ಹೆಚ್ಚಿಗೆ ಮಂಚು ಅಂದ್ರೆ ಒಂದು ಅಡಿಗೆ ಒಬ್ಬ ಮನುಷ್ಯ ಕಾಣಲ್ಲ, ಆ ರೀತಿ ಪರಿಸ್ಥಿತಿ ಕೂಡ ಇರುತ್ತೆ. ಆ ರೀತಿ ಪರಿಸ್ಥಿತಿಯಲ್ಲಿ ಕೂಡ ಆ ಸೈನಿಕರು ಕೆಲಸ ಮಾಡ್ತಾರೆ. ಅಲ್ಲಿ ಚಳಿ ಇರುತ್ತೆ, ಭಯಂಕರವಾದಂತಹ ಒಂದು ವಾತಾವರಣ ಇರುತ್ತೆ. ನಿಜವಾಗ್ಲೂ ನೋಡಿ ನಾವು ಅಲ್ಲಿ ಹಾಸನದ ಒಬ್ಬ ಸೈನಿಕ ನಮಗೆ ಸಿಕ್ಕಿದ್ರಲ್ಲಿ ಅಲ್ಲಿ ಪರಿಪೂರ್ಣವಾಗಿ ನಮ್ಗೆ ಆ ಸೈನಿಕ ವಿಚಾರವನ್ನು ಹೇಳ್ಕೊಟ್ರು. ಅಂದ್ರೆ ಆ ಚೌಕಿಯಿಂದ ಆ ಸರಿಯಾದ ಆ ಗಂತಲು ಹೋದ್ರೆ ಮತ್ತೆ ಆ ಚೌಕಿಗೆ ಬರ್ತಾನೆ ಅಂತ ಅವರ ಜ್ಞಾಪಕ ಇರೋದಿಲ್ಲ, ಮತ್ತೆ ಅವನು ಪ್ರತಿಗೆ ಬರ್ತಾನೆ ಅಂತ ಇರೋದಿಲ್ಲ. ಡಿಸೈಡ್ ಆಗೇ ಹೋಗೋದ ಗಂತಗಳು. ಈ ರೀತಿ ವಾತಾವರಣದಲ್ಲಿ ಆ ಸೈನಿಕರು ಇರ್ತಾರೆ. ಅಲ್ಲಿ ನಮ್ಗೆ ಅವತ್ತು ನೈಟ್ ಹೋದಾಗ ಒಬ್ಬ ಸರ್ಪಂಚ್ ಇರ, ಅಲ್ಲಿಯ ಒಂದು ಗ್ರಾಮದ ಸರ್ಪಂಚ್, ಅವ್ರು ನಮ್ಗೆ ಊಟದ ಉಪಹಾರ ಮತ್ತೆ ವಸತಿ ಇವನ್ನೆಲ್ಲ ಅವ್ರಿಗೆ ನಮ್ಗೆ ವ್ಯವಸ್ಥೆ ಮಾಡಿದ್ರು. ಅವತ್ತು ನೈಟ್ ಹೇಳಿದ್ರು, ನೀವು ನೈಟ್ ಬಂದಿದ್ದೀರಾ, ಈಗ ಆ ಸರಿಯಾದ ಲೈಟ್ ನೋಡಿ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋದಾಗ ಒಂದು ಆ ಊರಿನ ಒಂದು ವಾಟರ್ ಟ್ಯಾಂಕ್ ನಮಗೂ ಉತ್ಸಾಹ ಅದು ಯಾವ ರೀತಿ ಇರುತ್ತೆ ಅದು ಅಂತ ನೋಡೋದಕ್ಕೆ ಆ ಲೈಟಿಂಗ್ ಇರುತ್ತೆ. ಅದೇ ಒಂದು ಸುಮಾರು ಅಂದ್ರೆ ನಾವು ಬೆಳಗ್ಗೆ ನಾವು ಅಲ್ಲಿ ಚೌಕಿಗೆ ಹೋಗಿದ್ದು, ಅವತ್ತು ನೈಟ್ ನಾವು ಒಂದು ಉಳ್ಕೊಂಡಿದ್ದು. ಆ ಉಳ್ಕೊಂಡುವಾಗ ನಮ್ಮನ್ನೆಲ್ಲ ಒಂದು ಪಾತಾಳ ಲೋಕದ ಒಂದು ಇದು ಬೆಂಬಲಲ್ಲಿ ನಾವು ಮಲಗಿಸಿದ್ರು ನಮ್ಮನ್ನೆಲ್ಲ. ಏಕಪ್ಪ ಅಂದ್ರೆ ಇಲ್ಲಿ ಗಂಡಾಗುತ್ತೆ, ಇದಾಗುತ್ತೆ, ಬೇರೆಯವರಿಗೆ ಇದಾಗುತ್ತೆ ಅಂತ ಒಂದು ಒಳಗಡೆ ಅಂದ್ರೆ ನಮ್ಮ ಬಿಲ್ಡಿಂಗ್ ಇರುತ್ತೆ, ಇದು ಒಳಗಡೆ ಕೆಳಗಡೆ ಒಂದು ಡೀಪ್ ಇರುತ್ತೆ, ಒಂದು 2 ಅಡಿ ಪಾತ ಇದರಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಬಂಕರ್ಸ್, ಆ ಲೆವೆಲ್ ಅಲ್ಲಿ ನಾವು ಮಲಗಿದ್ದು. ನಮಗೊಂದು ದೊಡ್ಡ ಮಟ್ಟದ ಒಂದು ರಜಾಯಿ ಟೈಪ್ ಒಂದು ಇದು ಕೊಟ್ಟಿದ್ರು. ಅಂದ್ರೆ ಹೆಚ್ಚು ಚಳಿ ಇದೆ, ಇದನ್ನೆಲ್ಲ ನೀವು ಬಳಸ್ಕೊಳ್ಳಿ. ಆ ರೀತಿ ವಾತಾವರಣದಲ್ಲಿ ಅಲ್ಲಿ ಸೈನಿಕರು ವಾಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅದೊಂದು ಅದ್ಭುತವಾದಂತಹ ಕ್ಷಣ. ಅವತ್ತು ನಾವು ಎಂದು ಮರೆಯಲಾರದ ಕ್ಷಣ. ಆ 192 ಬೆಟಾಲಿಯನ್ ನಲ್ಲಿ ನಾವು ಒಂದು ವಾರ ಕಾಲ ಆ ಸೈನಿಕರ ಜೊತೆ ಅವರ ದಿನಚರಿಯನ್ನು ನೋಡಲು ನಮ್ಗೆ ಒಂದು ಅದ್ಭುತವಾದಂತದ್ದು. ಮತ್ತೆ ಆ ಸರ್ಪಂಚ್ ಏನ್ ಮಾಡಿದ, ಮೇಲೆ ಆ ವಾಟರ್ ಟ್ಯಾಂಕ್ ಕರ್ಕೊಂಡು ಹೋದ್ರೆ ಆ ಝೀರೋ ಲೈನ್ ಏನು ವೈಟ್ ಲೈನ್ ಅಂತ ಏನ್ ಮಾಡ್ತಾರೆ, ಆ ಝೀರೋ ಲೈನ್ ಅಲ್ಲಿ ಆ ಲೈಟಿಂಗ್ ಇದ್ದು ನಮ್ಗೆ ತುಂಬಾ ಅವತ್ತು ಒಳ್ಳೆ ಆಚರಣೆ ರೋಮಾಂಚನ ಆಯ್ತು. ಅದೇ ರೀತಿ ಆ ಝೀರೋ ಲೈನ್ ಅಲ್ಲಿ ಕೂಡ ನಮ್ಮ ಭಾರತದ ರೈತರು ಇರ್ತಾರೆ. ಆ ಝೀರೋ ಲೈನ್ ಕೆಳಗಡೆ ವ್ಯವಸಾಯ ಮಾಡುವಂತ ರೈತರು ಇರ್ತಾರೆ. ಆ ಸುತ್ತಮುತ್ತಲಿರುವಂತಹ ಗ್ರಾಮಗಳಲ್ಲಿ ಆ ರೈತರು ಏನ್ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಕೊಡ್ತಾರೆ. ಆಧಾರ್ ಕಾರ್ಡ್ ಕೊಟ್ಟು ಆ ಸೈನಿಕನ ಒಬ್ಬರನ್ನು ಕರ್ಕೊಂಡು ಹೋಗಿ ಕಾವಲು ಕಾಯ್ತಾರೆ. ಅಂದ್ರೆ ಅವರು ಅಲ್ಲಿ ತೋಟ ಹೊಲದಲ್ಲಿ ಕೆಲಸ ಮಾಡೋವರೆಗೂ ಆ ಸೈನಿಕ ಆ ರೈತನಿಗೆ ಕಾವಲು ಇರ್ತಾರೆ. ಆ ಕಾವಲು ಇಟ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ಈ ರೀತಿ ಆ ಸೈನಿಕರು ಕೂಡ ಆ ಸರಿಹದ್ದು ಅಂದ್ರೆ ಗಡಿಭಾಗದಲ್ಲಿ ಕೆಲಸ ಮಾಡ್ತಿರೋದು, ಅವರ ಪ್ರಾಣವನ್ನು ಬಿಟ್ಟು ನಡೆಸುವಂತ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಆಚರಿಸಿಕೊಂಡ ನಮ್ಮ ಪತ್ರಿಕಾ ದಿನಾಚರಣೆಯಲ್ಲಿ ಇದೊಂದು ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು.
ಇದು ಒಂದು ಕಾರ್ಗಿಲ್ ಇದಕ್ಕೆ ಎಲ್ಲಾ ಯೋಧರಿಗೆ ಮಡಿದಂತ ಯೋಧರಿರ್ಬೋದು, ಹಾಗೆ ಉಳಿದಂತ ಯೋಧರಿರ್ಬೋದು, ಹಾಗೆ ಅಂಗಾಂಗ ವೈಕಲ್ಯವನ್ನ ಕಲ್ಕೊಂಡು ಅವ್ರ ಜೀವನ ಪರ್ಯಂತ ನಮ್ಮ ದೇಶಕ್ಕೆ ಅರ್ಪಿತವಾಗಿ ದೇಹವನ್ನು ಅರ್ಪಿತವಾಗಿ ಎಲ್ಲರಿಗೂ ನಾವೆಲ್ಲರೂ ಒಂದು ಪೂಜ್ಯ ಸ್ಥಾನದಲ್ಲಿ ಇಟ್ಟು ಅವರಿಗೆ ಇವತ್ತು ಅವನ್ನ ಜ್ಞಾಪಿಸಿಕೊಳ್ಳೋದಕ್ಕೆ ಈ ಒಂದು ಪತ್ರಿಕಾ ದಿನಾಚರಣೆ ವೇದಿಕೆಯಾಗಿರೋದು ನಮಗೆಲ್ಲರದ ಒಂದು ಅನುಭವ. ಅದೇ ರೀತಿ ಪತ್ರಿಕಾ ದಿನಾಚರಣೆ, ಇವತ್ತಿನ ಪತ್ರಿಕಾ ದಿನಾಚರಣೆ ನಮ್ಮ ಅಂದ್ರೆ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಎಲ್ಲರೂ ಅತಿಥಿಗಳೆಲ್ಲರೂ ಇದ್ದೀರಾ. ಸಂಘದ ವಿಚಾರಕ್ಕೆ ಬಂದ್ರೆ ಕೆಲವು ತಾಲೂಕುಗಳಲ್ಲಿ ಸಂಘಟನೆ ಸ್ವಲ್ಪ ಕುಂಠಿತ ಆಗ್ತಾ ಇದೆ. ಇದನ್ನೆಲ್ಲ ಸರಿಪಡಿಸಬೇಕಿದೆ. ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ನಮ್ಮ ಸೌರವ ನಾಗರಾಜ್ ಅವರು. ಇವರೆಲ್ಲ ನಮಗೆ ಒಂದು ಮಾರ್ಗದರ್ಶನ ನೀಡಬೇಕಾಗಿದೆ, ಸ್ವಲ್ಪ ಆಕ್ಟಿವ್ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ನಮಗೆ ತುಂಬಾ ಬೇಕಾಗಿದೆ ಸರ್. ಯಾಕಂದ್ರೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ವಲ್ಪ ಅವರ ಒಂದು ಆರೋಗ್ಯದ ಕಡೆ ಗಮನ ಕೊಡ್ತಿದ್ದಾರೆ. ಅದರಿಂದ ನಾವೆಲ್ಲರೂ ಈ ಸಂಘಕ್ಕೆ ದುಡಿಯೋಣ. 7ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹೊಸ ಹೊಸ ಅಧ್ಯಾಯಗಳನ್ನು ಬರೆಯೋಣ. ಈ ಕರ್ನಾಟಕ ಸಂಪಾದಕ ವರದಿಗಾರರ ಸಂಘ ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸೋಣ ಅಂತ ನಾವೆಲ್ಲರೂ ಕಷ್ಟಪಟ್ಟರೆ ಮಾತ್ರ ಈ ಸಂಘವನ್ನ ಮೇಲೆತ್ತಬಹುದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಿಸೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಈ ದಿನದ ಶುಭಾಶಯ ನೀಡುತ್ತಾ, ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಸೇರಿದಂತೆ ಅವರು ಬಂದಿರೋದಕ್ಕೆ ಕೋಲಾರ ಜಿಲ್ಲಾ ಸಂಘದಿಂದ, ಕೇರಳ ಜಿಲ್ಲಾ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ಕೇರಳ ಸಂಘದ ವಿಚಾರದಲ್ಲಿ ಚಲಪತಿ ಸರ್ ಹೇಳಿದ್ರು ಸಂಘಟನೆಯ ಕೊರತೆ ಇದೆ ಅಂತ. ಸಂಘಟನೆ ಕೊರತೆ ಯಾಕೆ ಇದೆ ಅಂತಂದ್ರೆ, ಪತ್ರಕರ್ತರಲ್ಲದವರು ನಮ್ಮಲ್ಲಿ ಇದ್ದಿದ್ದರಿಂದ ಸಂಘಟನೆ ಕೊರತೆ ಇದೆ. ಇವತ್ತು ಕರೆದ್ರೆ ಇನ್ನು 3 ದಿವಸಕ್ಕೂ ರೆಸ್ಪಾನ್ಸ್ ಇರಲ್ಲ, ಫೋನ್ ತೆಗಿಯಲ್ಲ, ದೊಡ್ಡ ಸಮಸ್ಯೆ. ಅದರಲ್ಲೂ ಜಿಲ್ಲಾ ಕೇಂದ್ರದಲ್ಲಿ ನಮಗೆ ನೆಟ್ಟಿಗೆ 5 ಜನ ಇಲ್ಲ, ನಾವೆಲ್ಲ ಒಂದು 3-4 ಜನ ಇದ್ವಿ. ವಾರದಲ್ಲಿ 4 ದಿವಸ ಇದ್ರೆ ಒಂದು ವಾರ್ತಾ ಇಲಾಖೆಗೆ ಹೋಗೋದಕ್ಕೆ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ ಇದೆ. ಅದೇ ರಾಜ್ಯಾಧ್ಯಕ್ಷರು ನಿಕಟಪುರ ಅಧ್ಯಕ್ಷ ಹತ್ರ ಈ ವಾರದಲ್ಲೆಲ್ಲ ಚರ್ಚೆ ಮಾಡಿದೀವಿ. ಮೊದಲು ಕೋಲಾರ ಪ್ರಾಪರ್ ಅಲ್ಲಿ ಸಂಘಟನೆಯನ್ನು ನಾವು ಬಲಪಡಿಸಬೇಕು. ಯಾಕಂದ್ರೆ ಕಾರ್ಯನಿರತ ಪತ್ರಿಕಾ ಸಂಘ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ತುಂಬಾ ಬಲವಾಗಿ ಕಾನೂನು ರೀತಿಯಲ್ಲಿ ಇರಬೇಕು, ಮತ್ತೆ ಪತ್ರಿಕೋದ್ಯಮದಲ್ಲೇ ಇರಬೇಕು. ಅದು ಕೃಷ್ಣಮೂರ್ತಿ ಸರ್ ಗೊತ್ತಿದೆ ಯಾವ ರೀತಿ ಅವ್ರು ಬೆಳೆದಿದ್ದಾರೆ ಅಂತ. ಯಾಕಂತಂದ್ರೆ ಅಲ್ಲಿರೋರೆಲ್ಲ ಘಟಾಂಘಟಿಗಳು. ಒಬ್ಬ ಜಿಲ್ಲಾ ವರದಿಗಾರ 20 ಜನ ವರದಿಗಾರನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ಪತ್ರಿಕೆ ಆಗ್ಬೋದು. ಆದ್ರೆ ಇಲ್ಲಿ ನಮ್ಮಲ್ಲಿ ನಾವು ಇಬ್ಬರನ್ನ ಒಟ್ಟಿಗೆ ಸೇರ್ಸೋದು ತುಂಬಾ ಕಷ್ಟ ಆಗ್ತದೆ. ಅದೇನಂತಂದ್ರೆ ಒಗ್ಗಟ್ಟಿನ ಕೊರತೆ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ರೆಡಿ ಮಾಡ್ಬೇಕಂತ ತಾಲೂಕು ಟೂರ್ ಮಾಡ್ಬೇಕು ಅಂತೇಳಿ ವಿಷ್ಣು ಸರ್ ಹೇಳಿದ್ದಾರೆ. ಅದು ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ನಮ್ಮಲ್ಲಿ ಎಲ್ಲರೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಬರ್ತಾ ಇದಾರೆ. ಕೆಲವರು ಬರ್ತಾರೆ, ನಮಗ್ ಪಾಸ್ ಇಲ್ಲ ಅಂತಾರೆ, ಅಥವಾ ಯಾವ್ದೋ ಟೋಲಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ, ಅಥವಾ ವಿಧಾನಸೌಧಕ್ಕೆ ಬಿಡ್ತಾ ಇಲ್ಲ ಅಂತ. ಅದು ರಾಜ್ಯಾಧ್ಯಕ್ಷ ಹೇಳ್ತಾರೆ, ಟೋಲಲ್ಲಿ ಯಾಕೆ ಬಿಡ್ತಾ ಇಲ್ಲ, ವಿಧಾನಸೌಧ ಯಾಕೆ ಬಿಡ್ತಾ ಇಲ್ಲ ಅಂತದ್ದೇನು ಇದೆಯಾ ಸರ್ ನಮ್ಮಲ್ಲಿ ಆಪ್ಷನ್ಸ್? ಯಾವ ಸಂಘದಲ್ಲೂ ಇಲ್ಲ. ಯಾರೋ ಒಬ್ರು ಫೋನ್ ಮಾಡ್ತಾರೆ, ನಮ್ ವಿಧಾನಸೌಧಕ್ಕೆ ಬಿಡ್ತಾರ ನಿಮ್ ಗಾಡಿಯಿಂದ ಅಂತ. ಯಾವ ಟೋಲ್ನಲ್ಲೂ ಬಿಡಲ್ಲ. ಟೋಲ್ನಲ್ಲಿ ಬಿಡ್ಬೇಕು ಅಂತ ಅನ್ನೋದು ನಿಮ್ ಕನ್ಸಾಗುತ್ತೆ. ಯಾಕೆಂತಂದ್ರೆ ಬರೀ ಪತ್ರಕರ್ತರಿಗೆ ಅಷ್ಟೇ ಅಲ್ಲ, ಆ ಸ್ಥಾನದಲ್ಲಿ ವೈದ್ಯರು ಬರ್ತಾರೆ, ವಕೀಲರು ಬರ್ತಾರೆ, ಜೊತೆಗೆ ಸಂಘಟನೆಗಳು ಬರ್ತಾರೆ, ಕನ್ನಡ ಸಂಘಟನೆಗಳು. ಹಂಗಾಗಿ ಅದು ವಿಶೇಷವಾದ ಏನಾದ್ರು ಆ ಭಾಗದಲ್ಲಿ ಅವ್ರು ಪವರ್ಫುಲ್ ಆದ್ರೆ ಅವರು ತಗೊಬಹುದು. ವಕೀಲರು ತಗೊಳ್ತಾರೆ. ಈಗ ನಾವು ಕೆಲವು ಕಡೆ ಕೊಡೋದೇ ಇಲ್ಲ, ವಕೀಲರು ಪತ್ರಕರ್ತರು ಕೊಡೋದಿಲ್ಲ. ಅದಕ್ಕೆ ಅಂತ ಹೆಚ್ಚು ನಿರೀಕ್ಷೆಗಳು ಇಟ್ಕೊಂಡು ಸಂಘದಲ್ಲಿ ದಯವಿಟ್ಟು ಇಲ್ಲ, ಏನಂದ್ರೆ ಮೊದಲು ಸಂಘಟನೆ ಆಗ್ಲಿ, ನಂತರ ನಾವೆಲ್ಲಾನು ನಾವು ಪಡೆಯೋಣ. ಮತ್ತೆ ಇವತ್ತು ಪಾಸಸ್ ವಿಚಾರ ಹೇಳಿದ್ರು. ಪಾಸಸ್ ಆಲ್ರೆಡಿ ಅರ್ಜಿಗಳನ್ನ ತಗೊಳ್ತಾ ಇದ್ದಾರೆ. ವಾರ್ತಾ ಇಲಾಖೆ ಅನ್ಸುತ್ತಾರೆ ಸರ್, ವಾರ್ತಾ ಇಲಾಖೆ ಎಲ್ಲರೂ ಕೊಡ್ಬೋದು, ಆನ್ಲೈನ್ ಕೊಟ್ಟು ಅದು ಪಾಸಸ್ ತಗೋಬಹುದು. ಗ್ರಾಮೀಣ ಪತ್ರಕರ್ತರಿಗೆ ಅದು ಅವಕಾಶ ಇದೆ. ಮತ್ತೆ ಪೆನ್ಷನ್ ವಿಚಾರ ಬಂದಾಗ ಅದು ಆಯಾ ಪತ್ರಿಕೆಗಳ ಸಂಪಾದಕರು ನಿಮ್ಗೆ ಲೆಟರ್ ಕೊಡಬೇಕು. ಕನಿಷ್ಠ 25 ವರ್ಷ ದುಡ್ದಿರ್ಬೇಕು, 60 ವರ್ಷ ಮುಗ್ದಿರ್ಬೇಕು. ಅದ್ರ ಬಗ್ಗೆ ವಿಷ್ಣು ಸರ್ ಹೇಳ್ತಾರೆ. ಮತ್ತೆ ಈ ವಿಚಾರದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ರ ಉದ್ದೇಶದಲ್ಲಿ ಒಂದು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಸೌರಿನತನ ಮೂಲಕ ಉದ್ಘಾಟಿಸಿದ್ದೀವಿ. ಆ
ಕಾರ್ಗಿಲ್ ಯುದ್ಧದಲ್ಲಿ 99ರಲ್ಲಿ ಸರ್ ಬಂಗಾರಪೇಟೆಯಲ್ಲಿ ಇಬ್ರು ಯೋಧರು ತೀರ್ಕೊಂಡ್ರು. ಒಂದು ಅಜಪನಲ್ಲಿ ಸಾರ್ ನೆನಪಿರ್ಬೋದು, ಅಜಪಲ್ಲಿ ಮತ್ತೆ ಕಾರಲ್ಲಿ ಮತ್ತೆ KGF ಅಲ್ಲಿ ಇಬ್ರು. ಯಾಕಂದ್ರೆ ಅದನ್ನ ವಿಜಯ ಕರ್ನಾಟಕ ಇದ್ದಾಗ ಸ್ಟೋರಿಗಳು ಮಾಡಿದ್ವಿ. ಬಟ್ ಅವತ್ತಿನ ಮಟ್ಟಿಗೆ ಸಿಕ್ಕಾಪಟ್ಟೆ ಬಡತನ ಇತ್ತು ಆ ಕುಟುಂಬಗಳು. ಬಟ್ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಆ ಕುಟುಂಬವನ್ನ ಗುರುತಿಸಿ ಅವ್ರಿಗೇನಾದ್ರೂ ನಿಮ್ಮ ಸಂಘಟನೆ ಇದ್ರೆ ಸಂಘಟನೆಯಿಂದ ಏನಾದ್ರೂ ಸೌಲಭ್ಯ ಸಿಕ್ಕಿದ್ರೆ ಕೊಡಿಸುವಂತ ಪ್ರಯತ್ನ ನಾವೆಲ್ಲ ನಮ್ಮ ಬಂಗಾರಪೇಟೆ ತಾಲೂಕು, KGF ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ. ಅದಕ್ಕೆಲ್ಲ ಸಹಕಾರ ಬೇಕಾಗಿದೆ ಸರ್. ಅದೇ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಎವರಿ 4ನೇ ಶನಿವಾರ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ, ಅಂದ್ರೆ ಒಂದು ತಾಲೂಕಿಗೆ ನಾವು ಎಲ್ಲಾ ಜಿಲ್ಲೆಯ ಎಲ್ಲಾ ಕೇರ ಸಂಘದ ಮೆಂಬರ್ಸ್ ಬರ್ತೀವಿ. ಅದನ್ನ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ತಾಲೂಕು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳಿಗೆ ಇವತ್ತೊಂದು ದಿವಸ ನಾನು ಅದನ್ನ ಹೇಳ್ತಾ ಇದ್ದೇನೆ. ಅಧ್ಯಕ್ಷ ಹತ್ರ ಮಾತಾಡಿದಾಗ ಕಲಾವಿದ ವಿಷ್ಣು ಸರ್ ಹತ್ರ ಒಂದು ತಿಂಗಳಿಗೊಂದು ಕಾರ್ಯಕ್ರಮ, ಮುಂದಿನ ಸಲ ತಾವೇ ಆಯ್ಕೆ ಮಾಡ್ಕೊಂಡು ನಮ್ಮ ತಾಲೂಕಿಗೆ ಬನ್ನಿ ಅಂದ್ರೆ ನಾವು ಆ ತಾಲೂಕು ಬರ್ತೀವಿ, KGF ತಾಲೂಕು ಅಂದ್ರೆ KGF ಬರ್ತೀವಿ, ಮುಳಬಾಗಲ್ಲು, ಶ್ರೀನಿವಾಸಪುರ ಮತ್ತೆ ಮಾಲೂರು, ಬಂಗಾರಪೇಟೆ. ಯಾಕಂದ್ರೆ ನಾವು ಸಂಘಟನೆ ಒಗ್ಗಟ್ಟಾಗ್ಬೇಕಂದ್ರೆ ಎಲ್ಲ ಒಂದ್ ಕಡೆ ಸೇರ್ಬೇಕು, ಆ ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕು. ಇವೆಲ್ಲ ಇದೆ. ಇಷ್ಟೆಲ್ಲ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ವೇದಿಕೆ ಮೇಲೆ ಸೌಹೃದರಿಗೂ ಹೊಂದಿಸುತ್ತಾ ನಿಮ್ಮೆಲ್ಲರ ಬೆಂಬಲ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಇನ್ನಷ್ಟು ಬಲಪಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಅವಿಸ್ಮರಣೀಯವಾದಂಥ ದಿನ. ದೇಶವನ್ನ ರಕ್ಷಣೆ ಮಾಡಿ ಈ ದೇಶದ ಪ್ರಜೆಗಳನ್ನ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥ ಸೈನಿಕರ ವಿಜಯೋತ್ಸವದ ದಿನ. ಇಂಥ ಒಂದು ಪವಿತ್ರ ದಿನವನ್ನು ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಜೋಡಿಸಿ ಅದಕ್ಕೆ ಆ ಸಂಬಂಧಪಟ್ಟಂತ ಸೈನಿಕ ಮುಖ್ಯಸ್ಥರನ್ನ ಕರೆಸಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದಾರಲ್ಲ, ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಅದು ಭಾವಿಸ್ತೇನೆ. ಈ ಕಾರ್ಯಕ್ರಮನ ಬಹುಶಃ ಈ ಕಾರ್ಗಿಲ್ ವಿಜಯೋತ್ಸವ ದಿನನೇ ಆಚರಿಸಬೇಕು ಅಂತ ಹೇಳಿ ನನ್ನ ಸಹೋದರ ಚೇತನ್ ಬಾಬು ಅವರು ಸಲಹೆ ಕೊಟ್ಟಾಗ ಈ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಅಂತ ರಾಜಗೋಪಾಲ್ ಅವರು ಒಪ್ಪಿ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಸ್ನೇಹಿತರೆ, ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆಗೆ ಬಂದ್ಬಿಡ್ತು. ಕಾರ್ಗಿಲ್ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಜೊತೆಗೆ ಪತ್ರಕರ್ತರು ಹೇಗಿರಬೇಕು ಅಂತಕ್ಕಂಥ ವಿಚಾರ, ಪತ್ರಿಕಾ ಕ್ಷೇತ್ರದಲ್ಲಿ ಕಷ್ಟ ನಷ್ಟಗಳ ಬಗ್ಗೆ ಚರ್ಚೆ, ಇವೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಬಹುಶಃ 1:35 ನಿಮಿಷ ಆಗಿದೆ. ಕೆಲವರಿಗೆ ಬಹಳ ಅಶ್ವಿನ ಸಮಯ ಇದು. ಯಾಕೆಂತ ಹೇಳಿದ್ರೆ ಮನುಷ್ಯ ಉದರ ಪೋಷಣೆ ನಿಮಿತ್ತಂ ಬಹುಕೃತ ವೇಷಂ ಅಂತ ಒಂದು ಸಂಸ್ಕೃತದ ಶ್ಲೋಕ ಇದೆ. ಉದರ ನಿಮಿತ್ತಂ ಬಹುಕೃತ ವೇಷಂ. ಆ ವೇಷದಲ್ಲಿ ಪತ್ರಕರ್ತರು ಇದ್ದಾರೆ. ಬಹಳಷ್ಟು ದುಡಿತಕ್ಕಂಥ ಕ್ಷೇತ್ರದ ಜನರು ಇದ್ದಾರೆ. ಆದರೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಯಾವ ಕ್ಷಣದಲ್ಲಿ ತನ್ನ ಜೀವ ಹೋಗುತ್ತೆ ಅಂತಕ್ಕಂಥ ಆಸೆನೂ ತೊರೆದು ಸೈನಿಕರು ನಮ್ಮನ್ನ ಗಡಿಯಲ್ಲಿ ಕಾಯ್ತಾ ಇದ್ದಾರಲ್ಲ, ಇವರಿಗೆ ಈ ದೇಶ ಇವತ್ತು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ತಪ್ಪಾಗಲ್ಲ. ಅಂತ ಸೈನಿಕರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಆ ಒಂದು ವಿಷಯವನ್ನ ಪ್ರತ್ಯಕ್ಷವಾಗಿ ಆ ಸೈನಿಕರ ನಡುವೆ ಇದ್ದು ಅದನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರಂತ ಈ ಚಲಪತಿಯವರು ವಿವರಿಸಿರಲ್ಲ, ಬಹಳ ಮೆಚ್ಚುಗೆ ಆಯ್ತು ನನಗೆ. ಇಂಥವರು ನಮಗೆ ಸಂಘಟನೆಗೆ ಸವಿಸ್ತಾರವಾಗಿ ಮಾತಾಡಬೇಕು, ಸಂಘಟನೆಯಲ್ಲಿ ತೊಡಕೋಬೇಕು,
ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಇನ್ನೂ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವೇದಿಕೆಗಳಲ್ಲಿ ಹಂಚ್ಕೋಬೇಕು. ಆಗ ಪ್ರಬುದ್ಧರಾಗಿ ನಮ್ಮ ಒಳ್ಳೆ ನಾಯಕರು ಸಿಗ್ತಾರೆ ಅಂತೇಳಿ ನಾನು ಅದು ಭಾವಿಸುತ್ತೇನೆ. ಇಲ್ಲಿ ಬಹಳಷ್ಟು ವಿಷಯಗಳು ನಾಯಕರುಗಳು ಮಾತಾಡಿದ್ದಾರೆ. ಅವ್ರಿಗೆ ಅವಕಾಶ ಕೊಡ್ಬೇಕು. ನಾವು ಅವಕಾಶ ಕೊಟ್ಟಾಗ ಅವರಲ್ಲಿರ್ತಕ್ಕಂಥ ವಿಷಯಗಳು ಹೊರಗೆ ಬರ್ತವೆ. ಹೊರಗೆ ಬಂದ್ರೇನೆ ಈ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನೆಲ್ಲ ನಾವು ಕರ್ತರಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇವತ್ತು ಕಾರ್ಯಕ್ರಮ ರೂಪಿಸೋದಕ್ಕೆ ಒಂದು ರೀತಿಯಲ್ಲಿ ಪತ್ರಕರ್ತ ಸೈನಿಕರ ತರ ತಮ್ಮನ್ನ ತೊಡಗಿಸಿಕೊಂಡಂತ ನಮ್ಮ ಡಾಕ್ಟರ್ ಶ್ರೀನಿವಾಸ್, ಆಮೇಲೆ ನಮ್ಮ ವಿಜುಳಮ್ಮ ಅವರು, ಚಂದ್ರಶೇಖರ್ ಅವರು, ನಮ್ಮ ಅಧ್ಯಕ್ಷರು, ವಿಶೇಷವಾಗಿ ಇವ್ರಿಗೆಲ್ಲರಿಗೂ ಊರ್ಗೋಲಾಗಿ ನಿಂತ ಚೇತನ್ ಬಾಬು ಅವರು, ತೆರೆ ಮರೆಯಲ್ಲಿ ಪಾಪ ತಮ್ಮ ಆರೋಗ್ಯ ನಿಮಿತ್ತನೋ ಅಥವಾ ಇನ್ನೊಂದು ಮತ್ತೊಂದು ಸಮಸ್ಯೆಗಳ ನಡುವೆ ಆಲ್ಬರ್ಟ್ ಮನೋರಾಜನ್ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಬಿಟ್ಕೊಡಕ್ಕೆ ಆಗಲ್ಲ ಪಾಪ. ಇರ್ಲಿ, ಅವ್ರು ತೆರೆ ಮೇಲೇ ಇರಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ಅವರ ಉಪಸ್ಥಿತಿ, ಅವರ ಸೇವೆ ಬೇಕಾಗಿದೆ. ನೋಡಿ, ಅವರ ಆಪ್ತರಾದಂತಹ ಜೊತೆಗೆ ನನ್ನ ಸಹೋದರ ಸಮಾನರಾದಂಥ ರಾಜ್ಕುಮಾರ್ ಅವರು ತಮ್ಮ ಇಡೀ ವಯಸ್ಸಿನಲ್ಲಿ ಹೃದಯದ ಚಿಕಿತ್ಸೆಗೆ ಒಳಗಾಗಿ ಯಾವತ್ತೂ ಕೂಡ ನಮ್ಮ ಸಂಘಟನೆಗೆ ಇಲ್ಲ ಅಂದಿರ ಭಾಗವಹಿಸುವಂತ ರಾಜ್ಕುಮಾರ್ ಅವರು ನಿಜಕ್ಕೂ ಕೂಡ ಇವತ್ತು ಗೌರವಿಸಲೇಬೇಕು. ಹಾಗಾಗಿ ಇವತ್ತು ಕೋಲಾರದ ಜಿಲ್ಲೆ ಮಟ್ಟದಲ್ಲಿ ಸಂಪಾದಕ ಮತ್ತು ವರದಿಗಾರ ಸಂಘದ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಜೊತೆಗೆ ವಿಶೇಷವಾಗಿ ಇವತ್ತು ಒಬ್ಬ ಸೈನಿಕ ಅಧಿಕಾರಿಯನ್ನು ಕರೆಸಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ದೀರಾ. ಜೊತೆಗೆ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಸೌರಭ ನಾಗರಾಜ್ ಅವರು ತಮ್ಮ ಕಾರ್ಯಕ್ರಮಗಳು ಒತ್ತಡದ ನಡುವೆಯೂ ಬಿಡುವು ಮಾಡಿಕೊಂಡು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ನನಗೆಲ್ಲ ಬಹಳ ವಿಶೇಷವಾದಂತಹ ಒಂದು ಗೌರವಪೂರ್ವವಾದಂತಹ ವಿಷಯ. ಜೊತೆಗೆ ಆಗಲೇ ಮಾತಾಡ್ತಾ ಇದ್ದಾಗ ನಮ್ಮ ಕೃಷ್ಣಮೂರ್ತಿ ಸರ್ ನಿಜಕ್ಕೂ ಕೂಡ ಅವ್ರು ಹೇಳೋ ಮಾತನ್ನ ನಾವು ತಿಳ್ಕೋಬೇಕಾಗ್ತದೆ. ಇಲ್ಲಿ ಕಾರ್ಯಕ್ರಮಗಳು ಮಾಡಿಬಿಟ್ಟು ಅಥವಾ ಸನ್ಮಾನಗಳು ತಗೊಂಡು ಅಥವಾ ಇನ್ನೊಂದು ತಗೊಂಡು ಹೋಗುವಂತ ವಿಷಯ ಅಲ್ಲ. ನಿಜವಾದ ಪತ್ರಕರ್ತರನ್ನ ನಾವು ಎಕ್ಕಿ ತೆಗಿಬೇಕಾಗಿದೆ. ನಮ್ಮ ಅಧ್ಯಕ್ಷರಾದಂತ ರಾಜಗೋಪಾಲ್ ಸರ್ ಅವರು ವಕೀಲರು ಕೂಡ ಆಗಿದ್ದಾರೆ, ಜೊತೆಗೆ ಖ್ಯಾತ ಪತ್ರಕರ್ತರು ಕೂಡ ಆಗಿದ್ದಾರೆ. ಇಲ್ಲಿ ಪತ್ರಿಕಾ ಸಂಘಟನೆ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಾಗ ಸಂಖ್ಯೆ ಕಡಿಮೆ ಇದೆ ಅಂತ ಸಾಹೇಬರು ತಿಳಿಸಿದ್ದಾರೆ. ನಾನು ಅದಕ್ಕೂ ಅವರ ಧ್ವನಿ ಮತದ ಮೂಲಕ ಅವ್ರಿಗೂ ಕೂಡ ನಾನು ಸಹ ಜೋಡಿಸ್ತೀನಿ. ಆದರೆ ಇಲ್ಲಿ ಪತ್ರಕರ್ತರು ಇದ್ದಾರೆ, ನಮಗೆ ಅವ್ರನ್ನ ಬೆಳಕಿಗೆ ತರುವಂತ ಕೆಲಸ ನಾವಿಲ್ಲಿ ಮಾಡಬೇಕಾಗಿದೆ. ನಿಜಕ್ಕೂ ಕೂಡ ಅವರಲ್ಲಿ ಏನಾಗಿದೆ ಅಂದ್ರೆ ಹಳಕಾಗ್ಬಿಟ್ಟಿದೆ. ಒಂದು ರೀತಿನಲ್ಲಿ ಏನೇ ತೋರಿಸ್ಕೊಂಡ್ಬಿಟ್ರೆ ಏನು ಯಾರೇನಂತಾರೋ ಏನು ಆ ಸಂಘ ಈ ಸಂಘ ಅಂತಕ್ಕಂಥ ಒಂದು ಇನ್ನೂ ಕೂಡ ಹಳಕಿದೆ ಅವ್ರಿಗೆ. ನಮ್ಮ ಸಂಘಟನೆಯಲ್ಲೇ ಹಳಕಿದೆ. ಬ್ರ್ಯಾಂಡ್ ಆಗೋದಕ್ಕೆ ಅವ್ರಿಗೆ ಇನ್ನೂ ಮನಸ್ಸು ಹೋಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ನೀವು ಬ್ರ್ಯಾಂಡೆಡ್ ಆಗಿ. ಇನ್ನೊಂದು ಸಂಘ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಆ ಸಂಘಕ್ಕೆ ಇನ್ನೂ ಸರಿಯಾಗಿ ಮುಹೂರ್ತ ಬಂದಿಲ್ಲ. ಸದ್ಯದಲ್ಲೇ ರಾಜಗೋಪಾಲ್ ಸರ್ ಅವ್ರ ಸಂಘಕ್ಕೆ ಮುಹೂರ್ತ ಇಡ್ತಾರೆ. ಆವಾಗ ನಿಜವಾಗ್ಲೂ ಕೂಡ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ನನಗೆ ಯಾವ ದೇವರು ಏನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ವಿರಾಮ ಮಾಡ್ಕೋಬೇಕು, ಶಿಕ್ಷೆ ತಗೋಬೇಕು ಅಂತಕ್ಕಂಥ ವಿಷಯದಲ್ಲಿ ಆರೋಗ್ಯ ಸ್ವಲ್ಪ
ಸ್ವಲ್ಪ ಗಂಭೀರವಾಗಿ ಆದ್ರಿಂದ ಈ ಕಾರ್ಯಕ್ಕೆ ವಿಳಂಬ ಆಗಿದೆ. ಅದನ್ನ ರಾಜಗೋಪಾಲ್ ಅವರು, ಚೇತನ್ ಬಾಬು ಅವರು ಮತ್ತೆ ಇನ್ನೆಲ್ಲ ಇರ್ತಕ್ಕಂಥ ಎಲ್ಲ ಸ್ನೇಹಿತರು, ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಸೇರಿ ಸರ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಇಲ್ಲಿ ವಿಶೇಷವಾಗಿ ನಾನು ಒತ್ತಿ ಹೇಳೋದು ಅಂತ ಹೇಳಿದ್ರೆ, ಚೇತನ್ ಬಾಬು ಅವರ ಪಾತ್ರ ಇಲ್ಲಿ ಜಾಸ್ತಿ ಇದೆ. ನಾನು ನೇರವಾಗಿ ಹೇಳ್ತೀನಿ, ಏನಾದರೂ ನಮ್ಮ ಈ ಕೇರಾ ಸಂಘನ ಗಟ್ಟಿ ಮಾಡಬೇಕು ಅಂದ್ರೆ ಆಯಪ್ಪ ಸ್ವಲ್ಪ ಶಕ್ತಿಯುತವಾಗಿ ನಿಲ್ಲಬೇಕು. ಭಗವಂತ ಅವನಿಗೆ ಶಕ್ತಿ ಕೊಟ್ಟಿದ್ದಾರೆ, ನಿಂತು ಅದನ್ನು ಉಳಿಸ್ಕೋಬೇಕಾಗ್ತದೆ. ಅವ್ರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಚಕ್ರ, ಯಾವ ರೀತಿ ವಾಹನಗಳಿಗೆ ಚಕ್ರ ಇರುತ್ತೋ ಆ ರೀತಿಯಲ್ಲಿ ನಮ್ಮ ಗುಟ್ಟಳ್ಳಿ ಶ್ರೀನಿವಾಸ ಅವರಂತೂ ಬಹಳ ಸ್ಪೀಡ್ ಜಾಸ್ತಿ ಆದ್ರೂ ಕೂಡ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದ್ರಲ್ಲಿ, ಧೈರ್ಯವಾಗಿ ನುಗ್ಗೋದ್ರಲ್ಲಿ ಎತ್ತಿದ ಕೈ. ಇನ್ನು ಸ್ವಲ್ಪ ಅವರು ಮಡಿವಂತಿಕೆ ಬಿಡಬೇಕು. ಭಗವಂತ ಅವರಿಗೆ ಬೇಕಾದಷ್ಟು ಅರ್ಹತೆಗಳನ್ನು ಕೊಟ್ಟೇ ಬಿಟ್ಟಿದ್ದಾನೆ ಮೊದಲೇ. ಈ ಮಡಿವಂತಿಕೆ ಬಿಟ್ರೆ ಗುಟ್ಟಳ್ಳಿ ಶ್ರೀನಿವಾಸು ಒಬ್ಬ ಡಾನ್ ಆಗ್ತಾರೆ ಇಲ್ಲಿ ಪತ್ರಿಕೋದ್ಯಮದಲ್ಲಿ. ಅವ್ರಿಗೆ ಆ ತರ ಶಕ್ತಿ ಇದೆ. ಆ ನುಗ್ಬೇಕಷ್ಟೇ, ಮನಸ್ಸು ಓಪನ್ ಆರ್ಟ್ ಅಂತಾರಲ್ಲ ಆ ರೀತಿಯಲ್ಲಿ ನುಗ್ಗಿ ಅವ್ರು ಕೆಲಸ ಮಾಡ್ಬೇಕಾಗ್ತದೆ. ನಾನು ಅದೇ ರೀತಿ ಎಲ್ಲ ನಮ್ಮ ಕೇರಾ ಸಂಘದ ಪತ್ರಕರ್ತರಿಗೆ ಸಂಪೂರ್ಣವಾಗಿ ನೀವು ಮನಸ್ಸು ಬಿಚ್ಚಿ, ಹೃದಯ ಬಿಚ್ಚಿ ಸಂಘಟನೆಗೆ ಕೆಲಸ ಮಾಡಿದ್ದಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇದರಲ್ಲಿ ಆ ಸಂಘದಿಂದ ಏನ್ ಬಂತು, ಈ ಸಂಘದಿಂದ ಏನ್ ಬಂತು ಅಂತ ಪ್ರಸ್ತಾಪ ಆಯ್ತು. ಈಗ ಯಾರು ಕೂಡ ಈಗ ಸೈನಿಕರು ಏನ್ ತಗೊಳ್ತಾ ಇದ್ದಾರೆ, ಸುಮ್ಮನೆ ಯಾವ ತರ ಸ್ವಾರ್ಥ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ, ಅವರು ಪ್ರಾಣನೇ ಒತ್ತೆ ಇಡ್ತಾ ಇದ್ದಾರಲ್ಲ. ಕೊನೆ ಪಕ್ಷ ನೀವು ನಿಮ್ ಸಮಯನ ನಮ್ಗೆ ಒತ್ತೆ ಇಡಿ. ಈ ಸಮಾಜವನ್ನ ಸ್ವಸ್ಥ ಮಾಡೋದಿಕ್ಕೆ, ಅದನ್ನ ಶುದ್ಧಿ ಮಾಡೋದಿಕ್ಕೆ ನಿಮ್ಮ ಸಮಯವನ್ನು ಕೊಟ್ಟು ತನ್ಮೂಲಕ ಸೈನಿಕರಂತೆ ನೀವು ಪತ್ರಿಕೋದ್ಯಮದಲ್ಲಿ ಕೂಡ ಸೈನಿಕರಾಗಿ ದುಡಿಬೇಕಾಗ್ತದೆ. ನಿಸ್ವಾರ್ಥದಿಂದ ದುಡಿದಾಗ ಮಾತ್ರ ನಿಜವಾದ ಪತ್ರಕರ್ತನಾಗ ಸಾಧ್ಯ ಹೊರತು ಯಾವುದೋ ಒಂದು ರೀತಿಯಲ್ಲಿ ತೋರಿಕೆಗೋ ಮತ್ತೊಂದಕ್ಕೋ ಪತ್ರಕರ್ತರಾಗೋದ್ರಿಂದ ಪ್ರಯೋಜನ ಇಲ್ಲ. ನಾನು ಪದೇ ಹೇಳ್ತೀನಿ, ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿದೆ. ಯಾವುದೋ ಒಂದಷ್ಟು ಬಿರುಗಾಳಿನೋ ಮತ್ತೊಂದು ಬಂದು ರಂಬೆ ಗೊಂಬೆಗಳು ಸ್ವಲ್ಪ ಏನೋ ಅಲಗಾಡಿರ್ಬೋದು, ಬೇರು ಮಾತ್ರ ಏನೂ ಆಗಿಲ್ಲ. ಬೇರು ಚೆನ್ನಾಗಿದೆ, ಚೇತನ್ ಬಾಬು ಚೆನ್ನಾಗಿ ಹಾಕಿದ್ದಾರೆ ಬೇರು. ಅದನ್ನ ನಮ್ಮ ರಾಜಗೋಪಾಲಣ್ಣವರು ಗೊಬ್ಬರ ಅದು ಇದು ಹಾಕಿ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಗಳು ಇದನ್ನ ನಮ್ಮ ಚಲಪತಿಯವರು, ಜುಲ್ಪಿಕರು, ನಮ್ಮ ಶ್ರೀನಿವಾಸರು ಖಂಡಿತ ಅದು ಯಾಕಂದ್ರೆ ದೇವಮೂಲೆಯಲ್ಲಿದೆ, ಅದು ಮುಳುಬಾಗ್ಲು ದೇವಮೂಲೆಯಲ್ಲಿದೆ. ಅವ್ರು ಅಸ್ಥಿಭಾರ ಹಾಕಿದಾರಲ್ಲ, ಅದು ಬಹಳ ಗಟ್ಟಿಯಾಗಿದೆ. ಅದರಿಂದ ಮುಳುಬಾಗ್ಲು ಕ್ಷೇತ್ರ ಯಾವತ್ತಿದ್ರು ಸ್ಟ್ರಾಂಗ್. ಪ್ರಥಮ ಬಾರಿಗೆ ಅಲ್ಲಿ ಪತ್ರಕರ್ತರ ಭವನವನ್ನ ಸ್ಥಾಪನೆ ಮಾಡಿ ಅದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅಧ್ಯಕ್ಷರು ಮತ್ತೆ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಸೌರಭ ನಾಗರಾಜ್ ಅವರು ಜೊತೆಗೆ ಇವತ್ತು ಅನಿವಾರ್ಯ ಕಾರಣಗಳಿಂದ ದಿಢೀರ್ ಅನಾರೋಗ್ಯ ನಿಮಿತ್ತ ಪ್ರಧಾನ ಕಾರ್ಯದರ್ಶಿಗಳು ಗೈರಾಗಿದ್ದಾರೆ. ಅದಕ್ಕೂ ಕೂಡ ಅವರು ಕಾರಣ ಕೊಟ್ಟು ಮುಂದಿನ ದಿನಗಳಲ್ಲಿ ಖಂಡಿತ ಭಾಗವಹಿಸ್ತೀನಿ. ಯಾವುದೇ ರೀತಿ ಸಮಸ್ಯೆ ಇದ್ದಾಗೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಿರ್ವಹಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ತಕ್ಷಣ ಕಾರ್ಯೋನ್ಮುಖರಾಗಿ ಸರಿಪಡಿಸ್ತೀವಿ ಅಂತೇಳಿ ಭರವಸೆ ಕೊಡ್ತೀವಿ. ಜೊತೆಗೆ ಇವತ್ತು ಅನೇಕ ಪ್ರತಿಭಾವಂತ ಪತ್ರಕರ್ತರನ್ನ ಗುರುತಿಸುವಂತ ಕೆಲಸ ಕೂಡ ಇಲ್ಲಿ ನಮ್ಮ ಸಂಘದಿಂದ ನಡೀತಾ ಇದೆ. ನಿಜಕ್ಕೂ ಕೂಡ ಯಾರ್ಯಾರು ಸನ್ಮಾನಿತರಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿ ಆಗ್ತದೆ. ಸನ್ಮಾನ ಕೇವಲ ಭೂಷಣಕ್ಕಲ್ಲ, ಅದು ನಿಮ್ಮ ಹೆಗಲ ಮೇಲೆ ಇನ್ನೊಂದಷ್ಟು ಜವಾಬ್ದಾರಿಗಳನ್ನ ಹೊರಿಸ್ಕೊಳ್ಳುವಂತ ಒಂದು ಸನ್ಮಾನ ಆಗಿರುತ್ತದೆ. ಈ ಸನ್ಮಾನಕ್ಕೆ ನೀವು ಬೆರಗಾಗಬೇಡಿ, ನಿಮ್ಮ ಜವಾಬ್ದಾರಿಗಳನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಿ. ಪತ್ರಿಕೋದ್ಯಮದಲ್ಲಿ ಕನಿಷ್ಠ ಪಕ್ಷ
ನೀವು ಇಡೀ ದಿನ ನಿಮ್ಮ ವೃತ್ತಿ ತಮ್ಮ ವೃತ್ತಿಗೆ ಯಾವ್ದು ಇದೆ ಅದೆಲ್ಲ ಮಾಡ್ಕೊಳ್ಳಿ, ಆನಂದವಾಗಿ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಒಂದು 2 ಗಂಟೆ 3 ಗಂಟೆ ಅವಕಾಶ ಚಿಕ್ಕದಾಗ ಚಿಕ್ಕದ ಬರವಣಿಗೆಗಳು, ಸುದ್ದಿಗಳು, ಮತ್ತಿತರ ಛಾಯಾಚಿತ್ರಗಳ ಕೆಳಗಡೆ ಕೊಡುವಂತ ಕ್ಯಾಪ್ಷನ್ಸ್ ಇವೆಲ್ಲ ಕೊಟ್ಟು ನೀವು ಕೂಡ ಪತ್ರಿಕೋದ್ಯಮಕ್ಕೆ ಕಿರುಕಾಣಿಕೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆಗಮಿಸಿದ್ದೀರಾ. ಭೋಜನದ ಸಮಯ, ಒಳ್ಳೆ ಭೋಜನ ಮಾಡಿಸಿದ್ದಾರೆ. ಯಾರೋ ನಮ್ಮ ಚೇತನ್ ಬಾಬು ಅವರು ಘಮ ಘಮ ಅಂತ ವಾಸನೆ ಬರ್ತಾರೆ ಆ ಕಡೆಯಿಂದ, ನಿಮ್ಗೆ ಕೇಳಿಸ್ತಾ ಇಲ್ಲ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಗೌರವಾನ್ವಿತರು, ಜೊತೆಗೆ ವಿಶೇಷವಾಗಿ ವೆಂಕಟಪ್ಪ. ಈ ವೆಂಕಟಪ್ಪ ಏನು ಕಡಿಮೆ ಹೋದರಲ್ಲ, ಅವರು ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ತಮ್ಮ ಕದಂಬ ಪ್ರವಾಹಗಳನ್ನ ವಿಸ್ತರಿಸಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇಲ್ಲ ಅಷ್ಟೇ. ವಿಷ್ಣು ಕಾಲದಲ್ಲಿ ತಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕೈ ಬಿಟ್ಟಿದ್ರೆ ದಯವಿಟ್ಟು ಕೈ ಜೋಡಿಸಿ. ಅಲ್ವಾ ಸರ್? ಸತ್ಯ ಹೇಳಿ. ಈಗ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನಾವು ಅವ್ರನ್ನ ಮನವೊಲಿಸೋಣ, ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೇದಾಗಲಿ ಅಂತೇಳಿ ನಾನಾದ್ರೂ ಆರೈಕೆ ಮಾಡ್ತೇನೆ. ನಾನು ಆಗ್ಲೇ ಹೇಳಿದಾಗೆ ವೈದ್ಯೋ ನಾರಾಯಣ ಹರಿ, ನಿಮಗೆಲ್ಲ ಗೊತ್ತೇ ಇದೆ ಆ ವಿಷಯ. ವೈದ್ಯೋ ನಾರಾಯಣ ಹರಿ, ಜೀವ ಕೊಡೋನು ವೈದ್ಯ ರೂಪದಲ್ಲಿ ಬರ್ತಾನಂತೆ. ನಾರಾಯಣ 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 ಅಂತ ಕೆಲವರು. ನಾರಾಯಣ ಎಲ್ಲಿರ್ತಾನೆ ಅಂತ ಹೇಳಿದ್ರೆ ವೈದ್ಯರಲ್ಲಿರ್ತಾನೆ. ಅಂತ ಸೇವೆಯನ್ನು ಮಾಡಿಕೊಂಡು ಪತ್ರಿಕೋದ್ಯಮಕ್ಕೂ ಸೇವೆ ಸಲ್ಲಿಸ್ತಕ್ಕಂಥ ಶ್ರೀನಿವಾಸ್, ಡಾಕ್ಟರ್ ಶ್ರೀನಿವಾಸ್ ಅವ್ರಿಗೆ 2 ನಾಮಧೇಯಗಳಿದ್ದಾವೆ. ಎಷ್ಟೇ ಸೇವೆ ಮಾಡಿದ್ರು ನಾನು ಎಲೆ ಮರೆ ಕಾಯಿ ರೀತಿಯಲ್ಲಿ ಇರ್ತೀನಿ. ಎಲೆ ಮರೆ ಕಾಯಿ ಅಂದ್ರೆ ಒಳ್ಳೆ ಫಲವತ್ತಾದ ಕಾಯಿ ಎಲೆ ಹಿಂದಕ್ಕೆ ಹೋಗ್ಬಿಡ್ತದೆ. ಹಂಗಾಗಿ ದಯಮಾಡಿ ನೀವು ಬರ್ಬೇಕು ಮುಂದೆ, ನಿಮ್ಮ ಸೇವೆ ಬಹಳ ಇದೆ. ಹಾಗಾಗಿ ಶ್ರೀನಿವಾಸು, ನಮ್ಮ TTD ಪ್ರದೀಪು, ಪ್ರವೀಣ್ ಅವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಸ್ನೇಹಿತರು. ಶ್ರೀನಿವಾಸಪುರದ ಗೆಳೆಯರು, ಅಧ್ಯಕ್ಷರು ಬರಬೇಕಾಗಿತ್ತು ನಮ್ಮ ಸ್ಟೇಷನ್ ಅವರು, ಅವ್ರ ಪರವಾಗಿ ಅವರ ಸಹೋದರರು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲರೂ ಕೂಡ ಆಭಾರಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದಾರೆ ನೀವೆಲ್ಲ. ಜೊತೆಗೆ ನನ್ನ ಈ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ, ಜೊತೆಗೆ ಆ ವಿಜಯೋತ್ಸವಕ್ಕೆ ಕಾರಣಕರ್ತರಾದಂಥ ಎಲ್ಲ ಸೈನಿಕರಿಗೂ, ಅವ್ರ ಕುಟುಂಬಸ್ಥರಿಗೂ, ಆ ಸಂದರ್ಭದಲ್ಲಿದ್ದಂಥ ಅಧಿಕಾರಿಗಳಿಗೂ ಎಲ್ಲರೂ ಕೂಡ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಮಾಡಿ ನಾನು ಮಾಸ್ತಿದ್ದೇನೆ. ನಮಸ್ಕಾರ. ಮತ್ತೆ ರಘು ಅಂತ ಹೊಸ ಸೇರ್ಪಡೆ ಆಗಿದ್ದಾರೆ. ಇವ್ರು ಸ್ವಲ್ಪ ನಮ್ಮ ಕೈ ಬಲಪಡಿಸ್ಕೊಳ್ತಾರೆ, ಜೋರಾಗಿದೆ ಗುಲಾಬ್. ಅಧ್ಯಕ್ಷರು ಹೇಳಿದ್ದಾರೆ ಅವ್ರು ಯಾವ ರೀತಿ ಶಿಕ್ಷಣ ಕ್ಷೇತ್ರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನಾ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ 71ರ ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಹಾಗೆ ಏನು ಕೇರ ಸಂಘವನ್ನ ಕಳೆದ 8 ವರ್ಷಗಳಿಂದ ನಮ್ಮ ಹಿರಿಯರಾದಂತ ಕಲಾವಿದ ವಿಷ್ಣುರವರು ಹಾಕೊಟ್ಟಂತ ಒಂದು ಬುನಾದಿಯಲ್ಲಿ ಅವರ ಅನಾರೋಗ್ಯದ ನಿಮಿತ್ತ ಇವತ್ತು ನೂತನ ರಾಜ್ಯಾಧ್ಯಕ್ಷರನ್ನ ಮಾಡಿ ನಮಗೆ 1 ವರ್ಷ 2 ವರ್ಷಗಳಿಂದ ನಮ್ಮ ಕೈಲಿ ಮಾಡಿದ್ದಾರೆ. ಸೌರಭ ನಾಗರಾಜ್ ಅವರು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ 1-2 ಮಾತು ಮಾತಾಡಿದ್ರು. ಅವ್ರಿಗೂ ಸಹ ಒಂದು ವಿಶೇಷವಾದಂತಹ ಒಂದು ಗೌರವ ಸನ್ಮಾನವನ್ನ ಮಾಡ್ತಾ ಇದ್ವಿ. ಪತ್ರಕರ್ತರನ್ನ ಆಯ್ಕೆ ಮಾಡಿ ಜಿಲ್ಲಾ ವಾರ್ಷಿಕ ಪ್ರಶಸ್ತಿಯನ್ನ ವರ್ಷ ನೀಡ್ಕೊಳ್ತಾ ಬಂದಿದ್ದೀವಿ. ಅವರಿಗೆ ಒಂದು ಗೌರವ ಸನ್ಮಾನ ಇರುತ್ತೆ. ಜಿಲ್ಲಾ ವಿಶೇಷ ವಾರ್ಷಿಕ ಪ್ರಶಸ್ತಿಯನ್ನ DV ಗುಂಡಪ್ಪನವರ ನೆನಪಿನಲ್ಲಿ SG ಪ್ರಕಾಶ್, ಸಂಪಾದಕರು ಕಿಶಾಕರಣ ಕನ್ನಡ ದಿನಪತ್ರಿಕೆ ಬಂಗಾರಪೇಟೆ, ಇವರಿಗೆ ಒಂದು ವಿಶೇಷ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಎಲ್ಲರಲ್ಲೂ ಮನವಿ ಮಾಡುತ್ತದೆ. ಇದಾದರೂ
ವಿಷ್ಣು ಅವರು ಹೇಳಿದ್ರು, ಪ್ರಶಸ್ತಿ ಕೇವಲ ಭೂಷಣಕ್ಕಲ್ಲ, ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ. ಈ ಹೆಚ್ಚಿನ ಜವಾಬ್ದಾರಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸೌರಭ ನಾಗರಾಜ್ ಅವರದ್ದು 2 ಪತ್ರಿಕೆ, ಒಂದು ಸೌರಭ ಅಂತ ಹೇಳ್ಬಿಟ್ಟು ಮ್ಯಾಗಝಿನ್ ಒಂದಿದೆ. ವಿಜಯ ವಿಶ್ವ ತಾವು ವರದಿಗಾರರಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಒಂದು ಸಂಘದಲ್ಲಿ ಸೇರ್ಕೊಂಡ್ರೆ ಹೆಚ್ಚಿನ ಫಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ಕಾಂತರಾಜ್ ಅವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದಾರೆ. ಸರ್ ಬನ್ನಿ ವೇದಿಕೆಗೆ.